ज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं चित्रैः पदैश्च गम्भीरैर्वाक्यैर्मानेरखण्डितैः गुरुभावं व्यञ्जयन्ती भाति श्रीरैतीर्थवाक् नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदद्यवारानिधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यज्ञानमुनिं भरे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायस्धारतान् शास्त्रेषु पारदर्शवानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀಗುರುಭ್ಯೋ ನಮಃ ಹರಿ ಓಂ. ನಿನ್ನೆಯ ದಿವಸ ಪರಮಾತ್ಮ ಕಿಷ್ಕಿಂಧೆಗೆ ಬಂದಿದ್ದಾನೆ. ಅಲ್ಲಿ ಸುಗ್ರೀವನ ಜೊತೆಗೆ ಹನುಮಂತ ದೇವರು ಸಖ್ಯವನ್ನು ಮಾಡಿಸಿದ್ದಾರೆ ರಾಮಚಂದ್ರ ದೇವರಿಗೆ. ಮಾಡಿಸಿದ ತರುವಾಯ ಅಲ್ಲಿ ಪರಸ್ಪರವಾಗಿ ಪ್ರತಿಜ್ಞೆಯನ್ನು ಮಾಡಲಾಗಿದೆ. ರಾಮಚಂದ್ರ ದೇವರು ನಿನ್ನ ರಾಜ್ಯವನ್ನು ನಿನಗೆ ತಿರುಗಿ ಕೊಡಿಸ್ತೇನೆ, ವಾಲಿಯನ್ನು ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಸುಗ್ರೀವನು ಕೂಡ ಸೀತೆಯನ್ನು ಹುಡುಕಿಸಿ ನಾನು ಪೂರ್ಣ ನಿನ್ನ ಸಹಾಯವನ್ನು ರಾವಣ ಸಂಹಾರಕ್ಕೆ ನಾನು ಮಾಡ್ತೇನೆ ಅಂತನ್ನುವ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಸುಗ್ರೀವ ತನ್ನ ಕಷ್ಟಗಳನ್ನೆಲ್ಲ ಹೇಳಿಕೊಂಡಿದ್ದಾನೆ. ನಾನು ರಾಜ್ಯದಿಂದ ಹೊರಗೆ ಬರುವ ಕಾರಣವೇನು ಅಂತನ್ನುವ ಕಷ್ಟಗಳನ್ನೆಲ್ಲ ಹೇಳಿಕೊಂಡ. ದುಂದುವಿಯ ಮಗನಾದ ಮಾಯಾಸುರನ ಸಂಹಾರ, ಅಲ್ಲಿ ವಾಲಿ ಸತ್ತೋಗಿದ್ದಾನೆ ಅಂತ ತಿಳಿದುಕೊಂಡು ತಾನು ಬಂದದ್ದು. ಅನಂತರದಲ್ಲಿ ರಾಜ್ಯದಲ್ಲಿ ತಾನು ಕೂತಾಗ ವಾಲಿ ಬಂದು ಅವನು ಯುದ್ಧಕ್ಕೆ ಕರೆದು ಉಟ್ಟ ಬಟ್ಟೆಯಲ್ಲೇನೆ ಅವನನ್ನು ರಾಜ್ಯದಿಂದ ಹೊರಗಡೆ ಅಟ್ಟಿದಾಗ ಕೊನೆಗೆ ಇಲ್ಲಿ ನಾನು ಆರಾಮಾಗಿರ್ತೇನೆ, ಇಲ್ಲಿ ಯಾವ ನನಗೆ ತೊಂದರೆ ಇಲ್ಲ, ಯಾಕೆ ಅಂತಂದರೆ ಮತಂಗರ ಶಾಪವಿದೆ, ಹಾಗಾಗಿ ನಾನು ಇಲ್ಲಿ ಆರಾಮಾಗಿ ಇರ್ತೇನೆ ಅಂತನ್ನುವ ವಿಚಾರ ಮಾಡಿಕೊಂಡು ಸುಗ್ರೀವ ವಾಲಿಯ ಭಯದಿಂದ ಇಲ್ಲಿದ್ದಾನೆ. ಆಗ ರಾಮಚಂದ್ರ ದೇವರ ಸಹಾಯವಿದೆ, ರಾಮಚಂದ್ರ ದೇವರ ಅನುಗ್ರಹ ಇದೆ ಅಂತನ್ನುವ ಕಾರಣಕ್ಕೆ ಯುದ್ಧಕ್ಕೆ ಕರಿಬೇಕು ಅಂತ ವಾಲಿಯನ್ನು ಯುದ್ಧಕ್ಕೆ ಕರೆದಿದ್ದಾನೆ. ಅದಕ್ಕೆ ಮುಂಚೆ ಬಲ ಪರೀಕ್ಷೆಗಳಾಗಿವೆ. ವಾಲಿಯನ್ನು ಸಂಹಾರ ಮಾಡಲಿಕ್ಕೆ ರಾಮಚಂದ್ರ ದೇವರು ಸಮರ್ಥರಾಗಿದ್ದಾರೋ ಇಲ್ಲೋ, ವಾಲಿಯನ್ನು ಸಂಹಾರ ಮಾಡಲಿಕ್ಕೆ ರಾಮಚಂದ್ರ ದೇವರು ಸಮರ್ಥರಾಗಿದ್ದಾರೋ ಇಲ್ಲೋ ಅಂತ ವಿಚಾರ ಬಲ ಪರೀಕ್ಷೆಗಾಗಿ ಅಲ್ಲಿದ್ದಂತಹ ದುಂದುಬಿಯ ಅಸ್ಥಿಯನ್ನು ನೀನು ಅಳ್ಳಾಡಿಸಿದಿ, ಎತ್ತಿದಿ, ದೂರ ಎಸದಿ ಅಂತ ಆದರೆ ನೀನು ಸಮರ್ಥ ಅಂತ ಮೊಟ್ಟ ಮೊದಲಿಗೆ ಹೇಳಿದ. ಆಗ ಕೇವಲ ಅಂಗುಷ್ಟದ ಸ್ಪರ್ಶ ಮಾತ್ರದಿಂದ ರಸಾತಲದಲ್ಲಿದ್ದ ರಾಕ್ಷಸರೆಲ್ಲ ಸತ್ತು ಹೋಗಿದ್ದಾರೆ. ಮತ್ತು ಅಷ್ಟೇ ಅಲ್ಲದೇನೆ ಅಲ್ಲಿ 7 ತಾಲ ವೃಕ್ಷಗಳಿವೆ. ಬ್ರಹ್ಮದೇವರಿಂದ ಅವಧ್ಯರಾದ ಮತ್ತು ಬ್ರಹ್ಮದೇವರ ಪದವಿಯನ್ನು ಪಡಿಬೇಕು ಅಂತನ್ನುವ ಉದ್ದೇಶದಿಂದ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮದೇವರ ವರದಿಂದ ಅವಧ್ಯರಾಗಿದ್ದಾರೆ. ಒಂದು ವರವನ್ನು ಪಡೆದರು ಮತ್ತು ಬ್ರಹ್ಮದೇವರ ಪದವಿಯನ್ನು ಪಡಿಬೇಕು ಅಂತ ಹೇಳಿ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡುವಂತಹ ಈ ಎಲ್ಲ 7 ವೃಕ್ಷದಲ್ಲಿ ಇದ್ದಂತಹ ಮಹಾ ದೈತ್ಯರು, ಅವರನ್ನು ನೀನು ವಾಲಿ ಈ ವೃಕ್ಷಗಳನ್ನು ಮಾತ್ರ ಅಳ್ಳಾಡಿಸಿದರೂ ಒಂದು ಎಲಿನೂ ತೊಳಗೆ ಬೀಳ್ತಾ ಇದ್ದಿದ್ದಿಲ್ಲ. ಅಷ್ಟು ಗಟ್ಟಿಯಾದಂತಹ ವೃಕ್ಷಗಳು. ಆ ವೃಕ್ಷವನ್ನು ನೀನು ಕತ್ತರಿಸಿದಿ, ಹಾಕಿದಿ ಅಂತಂದರೆ ನಿನ್ನ ಬಾಣದಿಂದ ವಾಲಿ ವಧಕ್ಕೆ ನೀನು ಸಮರ್ಥ ಅಂತ ನಾನು ಭಾವಿಸ್ತೇನೆ ಅಂತ ಹೇಳಿದ್ದಾನೆ. ಆಗ ಆ ವಾಲಿಯ
ಸಂಹಾರಕ್ಕೆ ಇತ್ತ ಈ ಪರೀಕ್ಷೆಯಲ್ಲಿ ಪರಮಾತ್ಮ ಯಶಸ್ವಿಯಾಗಿದ್ದಾನೆ. ಬಾಣದಿಂದ ಅದನ್ನೆಲ್ಲ ಮಂಡಲಾಕಾರದಲ್ಲಿ ಬೇರೆ ಬೇರೆ ಕಡೆ ಇದ್ದಂತಹ ವೃಕ್ಷಗಳನ್ನೆಲ್ಲವನ್ನು ಕತ್ತರಿಸಿ ಹಾಕಿದ್ದಾನೆ. ಆಗ ಆ ಬಾಣ ಹಾಗೆ 7 ಲೋಕಗಳನ್ನು ಭೇದಿಸ್ತಾ ಅಲ್ಲಿ ಕುಮುದಿ ಅಂತನುವ ಮತ್ತು ರುದ್ರದೇವರ ವರದಿಂದ ಅವಧ್ಯರಾದಂತಹ ಆ ಎಲ್ಲ ಕುಮುದಿಗಳ ಸಮೂಹವನ್ನು ರಾಮ ಬಾಣ ಕೊಂದು ಹಾಕಿದೆ, ಛೇದನ ಮಾಡಿದೆ. ಅದನ್ನು ಕಂಡು ಸುಗ್ರೀವನಿಗೆ ಬಹಳ ಸಂತೋಷವಾಯಿತು. ಹಾಗಾದರೆ ಇವನು ರಾಮ ಯೋಗ್ಯನಾಗಿದ್ದಾನೆ ವಾಲಿಯ ಸಂಹಾರಕ್ಕಾಗಿ ಅಂತ ತಿಳಿದುಕೊಂಡ. ಆಗ ರಾಮನ ಮಾತಿನಂತೆ ವಾಲಿಯ ಮನೆಗೆ ಹತ್ತಿರ ಹೋಗಿ ವಾಲಿಗೆ ಕರೀತಾನೆ. ಅಣ್ಣ ವಾಲಿ, ನನ್ನ ಜೊತೆ ಯುದ್ಧಕ್ಕೆ ಬಾ ಅಂದಾಗ ಅವನು ಇಷ್ಟೆಲ್ಲ ಹೊಡೆಸ್ಕೊಂಡಿದ್ದಾನೆ ಮತ್ತೆ ಯುದ್ಧಕ್ಕೆ ಬರ್ತಾ ಇದ್ದಲ್ಲ ಅಂತ ಹೇಳಿದರೆ ವಾಲಿಯ ಹೆಂಡತಿ ತಾರೆ ಹೇಳ್ತಾಳೆ, ಎಂದೂ ಯುದ್ಧಕ್ಕೆ ಕರೆಯುವನಲ್ಲ ಸುಗ್ರೀವ. ಇವತ್ತೇನೋ ಯುದ್ಧಕ್ಕೆ ಕರಿತಾ ಇದ್ದಾನೆ ಅಂತಂದರೆ ಅವನ ಹಿಂದೇನೋ ಒಂದು ದೊಡ್ಡ ಬಲ ಇದೆ ಅಂತ ಅರ್ಥ. ನೀನು ಯುದ್ಧಕ್ಕೆ ಬಂದರೆ ಓಡಿ ಹೋಗಿ ನೀನು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಲ್ಲಿ ಬಚ್ಚಿಟ್ಕೊಂಡು ಕೂತಿದ್ದ ಸುಗ್ರೀವ ಅಂದ ಮೇಲೆ ವಿಚಾರ ಮಾಡುವಂಥ ರಾಮಾಯಣದಲ್ಲಿ ಬಹಳಷ್ಟು ಮಾತುಗಳು ಬರ್ತದೆ. ಆದರೂ ಯುದ್ಧಕ್ಕೆ ಆಹ್ವಾನ ಕೊಟ್ಟಾಗ, ಯುದ್ಧಕ್ಕೆ ಕರೆದಾಗ ನಾನು ಇಲ್ಲ ಅನ್ನೋದಿಲ್ಲ ಅಂತ ಹೇಳಿ ಸುಗ್ರೀವ ಮಾತನ್ನು ಕೇಳಿ ಯುದ್ಧಕ್ಕೆ ಆಮಂತ್ರಣವನ್ನು ಕೊಟ್ಟದ್ದನ್ನು ಕೇಳಿ ತಾನು ಹೊರಟ ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋದಾಗ ಲೋಕಸ್ಯ ಸ ಪ್ರಕೃತಿಗಸ್ಯ ಸ ರುದ್ರ ಕಾಮ. ಆಗ ಆಶ್ಚರ್ಯ ಏನು ಪಡುವ ಕಾರಣವಿಲ್ಲ ಅಂತ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಏನು ಆಶ್ಚರ್ಯ ಪಡುವ ಕಾರಣವಿಲ್ಲ? ಇಷ್ಟೆಲ್ಲ ದೈತ್ಯರನ್ನ ಪರಮಾತ್ಮ ಒಂದೇ ಒಂದು ಬಾಣದಿಂದ ಸಂಹಾರ ಮಾಡಿದ. 7 ತಾಳ ವೃಕ್ಷದಲ್ಲಿ ಇದ್ದಂತಹ ಆ ದೈತ್ಯರನ್ನು ಸಂಹಾರ ಮಾಡಿ ಮತ್ತು ಪಾತಾಳದಲ್ಲಿ ತಪಸ್ಸನ್ನು ಮಾಡುವ ಬ್ರಹ್ಮದೇವರ ವರದಿಂದ ಅವಧ್ಯರಾದ ಇವರೆಲ್ಲರೂ ಅವಧ್ಯರೇ ಬ್ರಹ್ಮದೇವರ ವರದಿಂದ. ಅವರನ್ನು ಒಂದೇ ಒಂದು ಬಾಣಿನಿಂದ ಚೂರ್ಣವನ್ನು ಮಾಡಿ ಹಾಕಿದ ರಾಮ. ಮತ್ತು ಆ ಬಾಣದಿಂದ ಪಾತಾಳದಲ್ಲಿ ಇದ್ದಂತಹ ರಾಕ್ಷಸರ ಕುಮುದಿ ಅಂತನ್ನುವ ರಾಕ್ಷಸರ ಗುಂಪು ಅದನ್ನು ಕೊಂದು ಹಾಕಿದ್ದಾನೆ. ಇದಕ್ಕೇನು ಬಹಳ ಆಶ್ಚರ್ಯಪಡುವ ಕಾರಣವಿಲ್ಲ. ಯಾಕೆಂದರೆ ಲಕ್ಷ್ಮೀದೇವಿ, ಬ್ರಹ್ಮದೇವರು, ರುದ್ರಾದಿ ಸಕಲ ದೇವತೆಗಳು ಯಾವ ಪರಮಾತ್ಮನ ಅನುಗ್ರಹದಿಂದ ಬದುಕಲಿಕ್ಕೆ ಸಾಧ್ಯವಿದೆಯೋ ಅಂಥ ಪರಮಾತ್ಮ ಈ ಒಂದು ಬಾಣದಿಂದ ಇಷ್ಟೆಲ್ಲ ಜನರನ್ನು ಕೊಂದು ಹಾಕಿದ ಅಂತನ್ನುವ ಯಾವ ಆಶ್ಚರ್ಯವನ್ನು ಪಡುವ ಅಗತ್ಯವಿಲ್ಲ. ನಮ್ಮ ವಿಷಯದಲ್ಲಿ ಇದು ಆಶ್ಚರ್ಯ ಅಂತಾದರೂ ದೇವರ ಸಾಮರ್ಥ್ಯ ಮುಂದೆ ದೇವರಿಗೆ ಇವ ಯಾವುದು ಆಶ್ಚರ್ಯವಲ್ಲ. ಸಕಲ ಬ್ರಹ್ಮಾಂಡವನ್ನೇ ಪರಮಾತ್ಮ ತನ್ನ ಉದರದಲ್ಲಿ ಇಟ್ಟುಕೊಂಡು ಅನಂತಾನಂತ ಜೀವರಾಶಿಗಳಿಗೆ ಸತ್ತಾಪ್ರತೀತಿ ಪ್ರವೃತ್ತಿಗಳನ್ನು ಕೊಡುವುದೇ ಆಶ್ಚರ್ಯವಲ್ಲ ಅಂತಂದ ಮೇಲೆ ಯಾವ ಒಂದು 4 ಗುಂಪುಗಳ ಅಸುರರನ್ನು ಸಂಹಾರ ಮಾಡಿದ ಪರಮಾತ್ಮ ಒಂದು ಬಾಣದಿಂದ ಅಂತನ್ನೋದು ದೊಡ್ಡ ಆಶ್ಚರ್ಯದ ಮಾತೇನಲ್ಲ ಇದು ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ನೈತದ್ ವಿಚಿತ್ರ ಮಮಿತೋರು ಬಲಸ್ಯ ವಿಷ್ಣು ಯತ್ ಪ್ರೇರಣಾ ಸ ಪವನಸ್ಯ ಭವೇತ್ ಪ್ರವೃತ್ತಿ ಲೋಕಸ್ಯ ಸ ಪ್ರಕೃತಿಕಸ್ಯ ಸ ರುದ್ರ ಕಾಲ ಕರ್ಮಾಧಿಕಸ್ಯ ತದಪಿ ನಮನನ್ಯ ಸಾಧ್ಯಂ ದೃಷ್ಟ್ವಾ ಬಲಂ. ಹೀಗೆ ಇಷ್ಟು ವಿಚಿತ್ರವಾದ ಬಲವನ್ನು ಕಂಡು ತನಗೆ ಭರವಸೆ ಬಂದು ತಾನು ಮತ್ತು ಯುದ್ಧಕ್ಕೆ ಆಮಂತ್ರಣ ಕೊಟ್ಟಾಗ ವಾಲಿನೂ ಬಂದ. ಯುದ್ಧವಾಡ್ತಾ ಇದ್ದಾನೆ ಸುಗ್ರೀವನ ಜೊತೆಗೆ. ಆಗ ವಾಲಿ ಮತ್ತೆ ಪ್ರತಿಬಾರಿ ಮುಷ್ಟಿಪ್ರಹಾರವನ್ನು ಮಾಡುವಂತೆ ಅವನನ್ನು ಕುಟ್ಟಿದ್ದಾನೆ, ಪುಡಿಯನ್ನಾಗಿ ಮಾಡಿದ್ದಾನೆ. ಅಂದ್ರೇನು ಕೊಂದಿಲ್ಲ, ಆದರೆ ರಕ್ತವನ್ನು ಬಾಯಿಂದ ಬರುವಷ್ಟು ಹೊಡೆದಿದ್ದಾನೆ. ಜರ್ಜರಿತನಾಗಿದ್ದಾನೆ ಸುಗ್ರೀವ ವಿಚಾರ ಮಾಡ್ತಾ ಇದ್ದಾನೆ, ನೀ ಯುದ್ಧ ಆಡಬೇಕಾದಾಗ ವಾಲಿಯನ್ನು ಬಾಣದಿಂದ ನಾನು ಕೊಂದು ಹಾಕ್ತೇನೆ ಅಂತ ಹೇಳಿ ಕಳಿಸಿದ್ದ. ಆ ನಿದರ್ಶನದಲ್ಲಿ ನಾನಿದ್ದೇನೆ. ಇನ್ನು ಸುಗ್ರೀವ ಮತ್ತೆ ವಿಚಾರ ಮಾಡ್ತಾ ಇದ್ದಾನೆ, ಯಾವಾಗ ರಾಮ ಹೊಡಿತಾನೆ ನಮ್ಮ ಅಣ್ಣನ್ನ ಅಂತ. ರಾಮ ಬಾಣನೇ ಬಿಡ್ತಾ ಇಲ್ಲ, ಇನ್ನೇನು ಕೊನೆಗೆ ಸಾಯಬೇಕು ಅಂತನ್ನೋದ್ರೊಳಗೆ ಪ್ರತಿ ಬಾರಿ ತಪ್ಪಿಸಿಕೊಂಡು ಓಡಿ ಬರುವಂತೆ ಸುಗ್ರೀವ ಓಡಿ ಬಂದ. ಅಲ್ಲಿಂದ ತಪ್ಪಿಸಿಕೊಂಡು ಬಂದರೆ ಸಾಕು ಅಂತನೋ ಅಷ್ಟು ಪ್ರಾಣ ಉಳಿಸಿಕೊಂಡು ಬಂದರೆ ಸಾಕು ಅಂತನೋ ಅಷ್ಟು ಇತ್ತು. ಹೊರಗೆ ಬಂದ. ತನ್ಮುಷ್ಟಿಭಿಹಿ ಪ್ರತಿಹತ ಪ್ರಯಯೌ ಅಶಕ್ತಃ. 6ನೇ ಅಧ್ಯಾಯ 13ನೇ ಶ್ಲೋಕ, ಪುಸ್ತಕ ಹಿಡಿದವರಿಗೆ ಅನುಕೂಲ. ತನ್ಮುಷ್ಟಿಭಿ ಪ್ರತಿಹತ ಪ್ರಯಯೌ ಅಶಕ್ತಃ ಸುಗ್ರೀವ ಆಶು ರಘುಪೋಪಿ ಧರ್ಮಮಿಕ್ಷನ್ ನೈನಂ ಜಗಾನ ದಿತಿದಾಖಿಲ ಲೋಕ ಚೇಷ್ಟೋಪ್ಯೇವಂ ಸ ಆಹ ಯುಧಿಮಾಂ ನಮಯಾ ವಿವಿಕ್ತೌ. ದೇವರು ಒಂದು ಆಶ್ಚರ್ಯಕರವಾದ ಮಾತನ್ನು ಹೇಳ್ತಾನೆ. ಏನು ಆಶ್ಚರ್ಯಕರವಾದ ಮಾತನ್ನು ಹೇಳ್ತಾನೆ?
ಅಂತಂದರೆ ನೀವಿಬ್ಬರು, ಸುಗ್ರೀವ ಬಂದು ರಾಮನಿಗೆ ಕೇಳ್ತಾನೆ, ನೀನು ಹೇಳಿದ್ದಿ ಯುದ್ಧಕ್ಕೆ ಕರಿ, ನಾನು ವಾಲಿಯನ್ನು ಬಾಣದಿಂದ ಕೊಂದು ಹಾಕ್ತೇನೆ ಅಂತ. ನಿನ್ನ ಮಾತನ್ನು ಕೇಳಿ ನಾನು ಯುದ್ಧಕ್ಕೆ ಹೋದೆ, ಆದರೆ ಮತ್ತೆ ನೀನೇನು ಸುಗ್ರೀವ ರಾವಣನ ಯಾರು ವಾಲಿಯನ್ನು ಕೊಲ್ಲೇ ಇಲ್ಲ ರಾಮ ಅಂತಂದಾಗ ರಾಮಚಂದ್ರ ದೇವರನ್ನು ಮಾತು ಹೇಳ್ತಾರೆ. ನಗು ಬರ್ತದೆ ಆ ಮಾತನ್ನು ಕೇಳಿ. ನೀವು ನೋಡಲಿಕ್ಕೆ ಒಂದೇ ಥರ ಇದ್ದೀರಿ, ಸುಗ್ರೀವ ವಾಲಿ ಇಬ್ಬರು ಒಂದೇ ಥರ ಇದ್ದೀರಿ. ನಿನ್ನನ್ನು ರಕ್ಷಣೆ ಮಾಡಬೇಕು, ಅವನನ್ನು ಸಾಯಿಸಬೇಕು ಅಂತ ನಿನ್ನಿಂದ ಪ್ರತಿಜ್ಞೆಯನ್ನು ಪಡೆದಿದ್ದೇನೆ, ನಿನಗೆ ಮಾತು ಕೊಟ್ಟಿದ್ದೇನೆ. ತಪ್ಪಿ ನಿನಗೆ ಇಲ್ಲ ಹೊಡೆದು ಬಿಟ್ಟೆ ಅಂತಂದರೆ ಬಹಳ ಅನರ್ಥವಾಗ್ತದೆ ಅಂತ ಹೇಳಿ ನಾನು ಬಾಣ ಪ್ರಯೋಗ ಮಾಡಲಿಲ್ಲ. ಯಾಕೆ? ನೀವಿಬ್ಬರು ನೋಡ್ಲಿಕ್ಕೆ ಒಂದೇ ಥರ ಇದ್ದೀರಿ, ಹಾಗಾಗಿ ನಾನು ಬಾಣ ಪ್ರಯೋಗ ಮಾಡಲಿಲ್ಲ ಅಂತ ಸುಗ್ರೀವನ ಮುಂದೆ ಪರಮಾತ್ಮ ಹೇಳ್ತಾನೆ. ಸ ಆಹ ಯುಧಿಮಾಂ ನ ಮಯಾ ವಿವಿಕ್ತೋ, ನನ್ನಿಂದ ತಿಳಿಯಲ್ಪಡಲಿಲ್ಲ, ನೀನು ಸುಗ್ರೀವ ಅವನು ವಾಲಿ ಅಂತ ತಿಳಿಲೇ ಇಲ್ಲ. ಇಲ್ಲಿ ಬಂದಾಗ ಸುಗ್ರೀವ ಅಂತ ಗೊತ್ತಾಯ್ತು, ಅವನು ವಾಲಿನೂ ಹಾಗೆ ಇದ್ದ ನಿನ್ನಂಥರ, ಯಾರನ್ನು ಹೊಡಿಲಿ ನಾನು ಅಂತ ಪರಮಾತ್ಮ ಉತ್ತರವನ್ನು ಕೊಟ್ಟಿದ್ದಾನೆ. ಆಗ ಆಗಲಿ, ಮತ್ತೊಮ್ಮೆ ನೀನು ಯುದ್ಧಕ್ಕೆ ಹೋಗು. ಈ ಬಾರಿ ಹೋಗಬೇಕಾದಾಗ ನೀನು ಕೊರಳಿನಲ್ಲಿ ಒಂದು ಮಾಲೆಯನ್ನೇ ಹಾಕಿಕೊಂಡು ಹೋಗು. ಮಾಲೆಯನ್ನು ಹಾಕಿಕೊಂಡು ಹೋದಾಗ ನೀನು ಸುಗ್ರೀವ ಅಂತ ಗೊತ್ತಾಗ್ತದೆ, ನಿನ್ನ ಮೇಲೆ ಬಾಣ ಪ್ರಯೋಗ ಮಾಡುವುದಿಲ್ಲ. ಎಂಥ ಮಾಲೆ ಅದು? ಹೂವಿನ ಮಾಲೆಯ ಅಲ್ಲ, ಲತಯಾ, ಬಳ್ಳೆಯ ಒಂದು ಮಾಲಿ, ಬಳ್ಳಿ ಇರ್ತದಲ್ಲ ಹೂವಿನ ಬಳ್ಳಿ, ಆ ಬಳ್ಳಿಯನ್ನು ಮಾಲಿ ಥರ ಮಾಡಿಕೊಂಡು ಹೋಗಿ ಕಳಿಸ್ತಾನೆ. ಆವಾಗ ಹೋದಾಗ ವಾಲಿಯನ್ನು ಗಿಡದ ಆಚೆ ನಿಂತು ಪರಮಾತ್ಮ ವಾಲಿಯನ್ನು ಸಂಹಾರ ಮಾಡಿದ್ದಾನೆ. ಅವಾಗ ವಾಲಿ ಸತ್ತೋದ ಮೇಲೆ ವಾಲಿ ಮುಂದೆ ರಾಮ ಬಂದು ದರ್ಶನ ಕೊಡ್ತಾನೆ. ವಾಲಿನೂ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದಾಗ, ನೀನು ಮನಸ್ಸು ಮಾಡಿದಿ ಅಂತಾದರೆ, ನಿನಗೂ ಬದುಕಬೇಕು ಅಂತ ಇಚ್ಛಾ ಇದ್ದರೆ ಪುನಃ ನಾನು ನಿನ್ನನ್ನು ಬದುಕಿಸ್ತೇನೆ ಅಂತ ವಾಲಿಗೆ ಪರಮಾತ್ಮ ಹೇಳ್ತಾನೆ ಅಂತ. ಇಷ್ಟು ಈ ಕಥೆ. ಈ ಕಥೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾದ ನಿರ್ಣಯ ಅಂಶ ಯಾವುದು ಅಂತಂದರೆ, ಮೊಟ್ಟ ಮೊದಲಿಗೆ ಸುಗ್ರೀವ ವಾಲಿ ಯಾರು ಅಂತನ್ನೋದು ಏಕಕಾಲದಲ್ಲಿ ಇದ್ದಾಗ, ಒಂದೇ ಕಡೆಗಿದ್ದಾಗ ರಾಮನಿಗೆ ತಿಳಿಯಲಿಲ್ಲ ಅಂತ ಸುಗ್ರೀವನ ಮುಂದೆ ಮಾತು ರಾಮನ ಹೇಳ್ತಾನೆ. ಯಾಕೆ ಹೀಗೆ ಹೇಳಿದ? ಎಲ್ಲರೂ ಗಮನ ಕೊಡಬೇಕು. ಯಾಕೆ ಹೀಗೆ ಹೇಳಿದ ಅಂತಂದರೆ, ಲೋಕಕ್ಕೆ ಒಂದು ನೀತಿಯನ್ನು ತೋರಿಸುವುದಕ್ಕಾಗಿ ಪರಮಾತ್ಮ ಹೀಗೆ ಹೇಳಿದ. ಏನು ಒಂದು ನೀತಿ ಅಂದರೆ, ಅಣ್ಣ ತಮ್ಮಂದರಲ್ಲಿ ಜಗಳ ಆಗುವುದು ಸಹಜ, ಕಾಮನ್ ಆಗಿಬಿಡ್ತದೆ. ಅಣ್ಣ ತಮ್ಮಂದರಲ್ಲಿ ಪ್ರೀತಿ ಇರ್ತದೆ, ಪ್ರೀತಿಯಿಂದ ಜಗಳೋ, ಮಾತ್ಸರ್ಯದಿಂದ ಜಗಳನೋ, ಏನೋ ಒಂದು ಕಾರಣಕ್ಕಾಗಿ ಜಗಳ ಅಣ್ಣ ತಮ್ಮಂದರಲ್ಲಿ ಆಗುವುದು ಸಹಜಿಕ ಅಂತ ಹೇಳಿ, ತಮ್ಮನೋ ಅಣ್ಣನೋ ತನ್ನಕ್ಕಿಂತ ಬಲಿಷ್ಠನಾದವನು ಬಂದು ನಮ್ಮ ಅಣ್ಣನನ್ನು ಕೊಂದು ಹಾಕು, ನಮ್ಮ ತಮ್ಮನನ್ನು ಕೊಂದು ಹಾಕು ಅಂದ ಮಾತ್ರಕ್ಕೆ ಮೂರನೇ ವ್ಯಕ್ತಿ ವಿಚಾರ ಮಾಡದೆ ಅವನನ್ನು ಕೊಂದು ಹಾಕಬಾರದು, ಅವನಿಗೆ ಪೀಡೆಗಳನ್ನು ಕೊಡಬಾರದು. ಯಾಕೆ ಅಂದರೆ ತಾತ್ಕಾಲಿಕವಾದ ದೇಶ ಅಸೂಯೆಗಳು ಇರ್ತದೆ, ಅನಂತರದಲ್ಲಿ ಮತ್ತೆ ಪ್ರೀತಿ ಹುಟ್ಟಿಕೊಳ್ಳುತ್ತದೆ, ಅವರು ಕೂಡಿಕೊಳ್ತಾರೆ. ಅವ್ರು ಹೇಳಿದ್ದಕ್ಕೆ ನಾವು ಕೊಂದು ಬಿಟ್ಟಿವಿ ಅಂತ ಆದರೆ ಆಮೇಲೆ ಬಂದು ನಾನು ಅಂದಿದ್ದಕ್ಕೆ ನೀನು ಕೊಂದು ಬಿಡುವುದೇನು? ಏನೋ ಸಿಟ್ಟಿಗೆ ಬಂದಿದ್ದೆ ಅಂದ್ಬಿಟ್ಟೆ, ನೀನು ಅವನ ಮನೆಯೊಳಗೆ ಊಟ ಮಾಡಿ ಬಂದ್ಯಾ, ಸತ್ತಾದರೂ ಸಾಯಬಾರ್ದಾಗಿತ್ತು, ನೀನು ಅವನ ಮನೆ ಹೋಗಿ ಊಟ ಮಾಡಿ ಬಂದು ಅಂತ ಕೆಲವು ನಾವು ಬೈತೇವೆ ಮಕ್ಕಳಿಗೆ. ಯಾರ ಮನೆಗೆ ಊಟ ಮಾಡಿ? ಅಮ್ಮ ನಾವು ಊಟ ಮಾಡೋದಿಲ್ಲ ಅಂತ ಮಗ ಬಂದು ಹೇಳ್ತಾನೆ. ಯಾಕೆ? ಅವ್ರ ಮನೆಯೊಳಗೆ ಊಟ ಮಾಡಿದ್ದೆ ನಾನು, ಯಾರೋ ಒಬ್ಬರು ಹೆಸರು ಹೇಳಿದರು. ಆಗ ಆ ತಾಯಿ ತಂದೆ ಬೈತಾರೆ, ಉಪವಾಸ ಸತ್ತಾರು ಸಾಯ್ಬೇಕಾಗಿತ್ತು, ನೀನು ಯಾಕೆ ಅವನ ಮನೇಲಿ ಊಟ ಮಾಡಿದೆ ಅಂಥೇಳಿ ಮಗನೂ ಹೋಗಿ ಸತ್ತು ಬಿಡ್ಬೇಕೇನು? ಅದರ ಅಭಿಪ್ರಾಯ ಏನು? ನೀನು ಶತ್ರುಭೋಜನ ಮನೆಯನ್ನು ಮಾಡಬೇಡ, ಉಪವಾಸ ಆದರೂ ಇರು ಅಂತ ಅರ್ಥವೇ ಹೊರತು ನೀನು ಸಾಯು ಅಂತನೂ ಅರ್ಥವಲ್ಲ. ಹಾಗೆ ಇಲ್ಲಿ ಪರಮಾತ್ಮ ನೀನು ಯಾರು ಅಂತನ್ನೋದು ಗೊತ್ತಾಗಿಲ್ಲ ಅಂತ ಅಂದ ಮಾತ್ರಕ್ಕೆ ಅದರ ಹಿನ್ನೆಲೆ ಏನು ಗೊತ್ತಾ? ಅಣ್ಣ ತಮ್ಮಂದರಲ್ಲಿ ಜಗಳ ಆಗಿರ್ತದೆ, ಸಾಯಿಸು ಕೊಲ್ಲು ಅಂತ ಹೇಳಿದ ಮಾತ್ರಕ್ಕೆ ಕೊಲ್ಲಬಾರದು, ಅವರಲ್ಲಿ ತಾತ್ಕಾಲಿಕವಾಗಿ ಜಗಳ ಬಂದಿರ್ತದೆ. ಆ ಜಗಳ ಹೋಗಿ ಮತ್ತೆ ಪ್ರೀತಿ ವಿಶ್ವಾಸಗಳು ಬರ್ತದೆ, ಕೂಡ್ತಾರೆ. ಹಾಗಾಗಿ ಒಂದು ಚಾನ್ಸ್ ಕೊಡೋಣ ಅಂತ ಹೇಳಿ ಪರಮಾತ್ಮ ಸುಮ್ಮನಾದ, ಕೊಲ್ಲದೆ ಹಾಗೆ ಬಿಟ್ಟ ಅಂತನುವ ಈ ಸೌಭಾತ್ರಮೇಶ ಯದಿ ವಾಂಚಸಿ ವಾಲಿನೇವ ನಾಹಂ ನಿರಾಗ್ರಸಮಥಾರ್
ಗ್ರಜನಿಂ ಹನಿಷ್ಯೆ ದೀರ್ಘ ಸಹೋದರಗತೋ ನ ಭವೇದ್ದಿ ಕೋಪೋ ದೀರ್ಘೋಪಿ ಕಾರಣ ಮೃತೆ ನಿವರ್ತತೇತ. ಆ ಸಿಟ್ಟು ಅಥವಾ ಆ ದ್ವೇಷ ದೀರ್ಘಕಾಲದವರೆಗೆ ಇರೋದಿಲ್ಲ. ಕದಾಚಿತ್ 1 ವರ್ಷ ಇರ್ತದೆ, 2 ವರ್ಷ ಇರ್ತದೆ, ಕೆಲವು 10 ವರ್ಷ ಇರ್ತದೆ. ಇವತ್ತಿಲ್ಲ ನಾಳೆ ಅವರು ಕೂಡ್ತಾರೆ. ಎಲ್ಲರೂ ಕೂಡ್ತಾರೆ ಅಂತಲ್ಲ, ಕೂಡುವ ಸಂಭವ ಇಲ್ಲಿ ಈ ಪ್ರಸಂಗಕ್ಕೆ ಇದೆ. ಅಣ್ಣ ತಮ್ಮಂದರಲ್ಲಿ ಜಗಳ ಆದಾಗ ಎಲ್ಲರೂ ಕೂಡಬೇಕು ಅಂತ ಇಲ್ಲ, ಆದರೆ ಕೆಲವು ಪ್ರಸಂಗಗಳು ಇರ್ತದೆ, ಕೆಲವರು ಕೂಡುವ ಸಹಜ್ಜನರು ಇರ್ತಾರೆ. ಹಾಗಾಗಿ ಅಂಥ ಪ್ರಸಂಗದಲ್ಲಿ ಅವರಿಗೆ ಏನೂ ನಾವು ತೊಂದರೆ ಕೊಡಬಾರದು ಅಂತನ್ನುವ ನೀತಿಯನ್ನು ಸಮಾಜಕ್ಕೆ ತಿಳಿಸುವುದಕ್ಕಾಗಿ ಪರಮಾತ್ಮ ಈ ಮಾತನ್ನು ಹೇಳಿದ. ಪ್ರಶ್ನೆ ಏನು, ಉತ್ತರ ಏನು ನೋಡಿಕೊಳ್ಳಿ. ಪ್ರಶ್ನೆ ಏನು? ರಾಮ ಹೀಗೆ ಹೇಳಿದ, ಸರ್ವಜ್ಞ ಶಿಖಾಮಣಿ ದೇವರು. ಅಂಥವನು ವಾಲಿ ಯಾರು, ಸುಗ್ರೀವ ಅಂತ ಯಾರು ಅಂತ ಗೊತ್ತಾಗ್ಲಿಲ್ವೇ? ಅಲ್ಲಿದ್ದ ಜನಕ್ಕೆ ಗೊತ್ತಾಯಿತು, ಇವನಿಗೆ ಗೊತ್ತಾಗ್ಲಿಲ್ವಾ? ಯಾಕೆ ಸುಳ್ಳು ಹೇಳಿದ ಹಾಗಾದರೆ ರಾಮ? ಅಣ್ಣ ತಮ್ಮಂದಿರಲ್ಲಿ ಪ್ರೀತಿ ಇರ್ತದೆ, ಅದು ತಾತ್ಕಾಲಿಕವಾಗಿ ಹೋಗಿರುತ್ತದೆ ಅಂತ ಹೇಳಿ ಸುಗ್ರೀವನೋ ವಾಲಿನೋ ಹೇಳನಂತ ಹೇಳಿ ಸುಗ್ರೀವ ವಾಲಿಗಳಿಗೆ ತೊಂದರೆ ಕೊಡಬಾರದು, ಅಣ್ಣ ತಮ್ಮಂದರಿಗೆ ತೊಂದರೆ ಕೊಡಬಾರದು ಅಂತ ಸಮಾಜಕ್ಕೆ ಲೋಕಕ್ಕೆ ನೀತಿಯನ್ನು ತಿಳಿಸುವುದಕ್ಕಾಗಿ ಪರಮಾತ್ಮ ಒಂದು ಬಾರಿ ಚಾನ್ಸ್ ಕೊಟ್ಟ, ಅವಕಾಶ ಕೊಟ್ಟ, ಬಿಟ್ಟ. 2ನೇ ಬಾರಿ ಇನ್ನೇನು ಇವರಲ್ಲಿ ಮತ್ತು ಪ್ರೀತಿ ಇನ್ನೇನು ಹುಟ್ಟುವುದಿಲ್ಲ, ದ್ವೇಷನೇ ಇರ್ತದೆ. ಸುಗ್ರೀವ ಹೇಳ್ತಾನೆ, ಅಷ್ಟೇನಾದರೂ ನನ್ನನ್ನು ಮತ್ತು ಪ್ರೀತಿಯಿಂದ ಕಾಣೋದಿತ್ತು ಅಂತ ಆದರೆ ಇಷ್ಟು ವರ್ಷ ಇಷ್ಟು ಪೀಡೆ ಕೊಟ್ಟು ಓಡಿಸಿ ನನ್ನನ್ನು ದಪ್ತಿದ್ದಿಲ್ಲ, ಹಾಗಾಗಿ ಅವನನ್ನು ಕೊಂದು ಹಾಕು ಅಂತ ಮತ್ತು ಬಂದು ತಿರುಗಿ ಹೇಳಿದಾಗ ಏನಾಯಿತು ಅಂತ ಹೇಳಿ ಬಾಣದಿಂದ ಮತ್ತು ತಾನು ಪ್ರತಿಜ್ಞೆ ಮಾಡಿದ್ದ. ಏನಂತ? ಶರಣಾಗತನಾದವನ ರಕ್ಷಣೆ ಮಾಡಬೇಕು. ಸುಗ್ರೀವ ಶರಣಾಗತನಾಗಿದ್ದ ಮತ್ತು ವಾಲಿಯನ್ನು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ, ಹಾಗಾಗಿ ಕೊಂದ. ಹೊರತು ರಾಮನಿಗೆ ತಿಳಿಯದೇ ಇದ್ದ ವಿಷಯ ಅಲ್ಲ, ತಿಳಿದೇ ಇದ್ದಂತೆ ನಾಟಕ ಮಾಡಿದ್ದು ಈ ಲೋಕದ ಸಂದೇಶಕ್ಕಾಗಿ, ಲೋಕದ ನೀತಿಗಾಗಿ ಅಂತನೋ ಒಂದು ಪ್ರಶ್ನೆಗೆ ಉತ್ತರ ಶ್ರೀಮದಾಚಾರ್ಯರು ನಿರ್ಣಯದಲ್ಲಿ ಕೊಟ್ಟರು. ಮತ್ತೊಂದೇನು ಪ್ರಶ್ನೆ ಅಂದರೆ, ವಾಲಿ ಸಾಯಿಸಲಿಕ್ಕೆ, ವಾಲಿಯನ್ನು ಸಾಯಿಸೋದಕ್ಕೆ ಎದುರಿಗೆ ಬಂದು ಬಾಣವನ್ನು ಹೊಡಿಬೋದಾಗಿತ್ತು. ಗಿಡದ ಆಚೆ ನಿಂತು ರಾಮಚಂದ್ರ ದೇವರು ವಾಲಿಯನ್ನು ಯಾಕೆ ಸಂಹಾರ ಮಾಡಿದರು? ರಾಮಾಯಣದಲ್ಲಿ ಮತ್ತು ಎಲ್ಲ ಕಡೆಗೆ ಪ್ರತೀತಿ ಏನು ಅಂದರೆ, ವಾಲಿಗೆ ವರ ಇತ್ತು. ಏನು ವರ ಇತ್ತು? ಯಾರು ವಾಲಿಯ ಮುಂದೆ ಬರ್ತಾರೋ ಅವರ ಬಲ ಎಲ್ಲ ವಾಲಿಗೆ ಬಂದು ಬಿಡುತ್ತದೆ. ಹಾಗಾಗಿ ಶ್ರೀರಾಮಚಂದ್ರ ವಾಲಿಯ ಮುಂದೆ ಬಂದುಬಿಟ್ಟ ಅಂತ ಆದರೆ ವಾಲಿಗೆ ತಂತಾನೇ ಆ ರಾಮನ ಶಕ್ತಿ ಟ್ರಾನ್ಸ್ಫರ್ ಆಗಿಬಿಡುತ್ತದೆ, ಎಲ್ಲ ಶಕ್ತಿ ಇವನಲ್ಲಿ ಬಂದ್ಬಿಡ್ತದೆ. ರಾಮ ನಿಶಕ್ತನಾಗಿ ಬಿಡ್ತಾನೆ, ತನ್ನ ಪ್ರತಿಜ್ಞೆಯನ್ನು ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ಗಿಡದ ಆಚೆ ನಿಂತು ಕಣ್ಣಿಗೆ ಕಾಣದೇ ಇದ್ದಂತೆ ವಾಲಿಯನ್ನು ಸಂಹಾರ ಮಾಡಿದ ಅಂತ ಲೋಕದಲ್ಲಿ ಪ್ರವಾದ ಇದೆ, ಮಾತನಾಡ್ತದೆ, ವಾರ್ತಾ ಇದೆ. ವಾಲಿ ಭಾರಿ ಪರಾಕ್ರಮಿ, ಮೋಸದಿಂದ ರಾಮ ಕೊಂದ. ಎದುರಿಗೆ ಬಂದು ಯಾಕೆ ಕೊಲ್ಲಬಾರದಾಗಿತ್ತು? ಎದುರಿಗೆ ಬಂದರೆ ಶಕ್ತಿ ಎಲ್ಲ ಇವನಿಗೆ ಬಂದ್ಬಿಡ್ತದೆ ಅಂತ ಲೋಕದಲ್ಲಿ ಮಾತು. ಅದಕ್ಕೆ ಶ್ರೀಮದಾಚಾರ್ಯನೇ ಕೊಡ್ತಾರೆ, ಶಕ್ತಿಗೇನು ಕಮ್ಮಿ ಇಲ್ಲ, ಆದರೆ ವಾಲಿ ಭಕ್ತನಾಗಿದ್ದಾನೆ. ಸುಗ್ರೀವ ಭಕ್ತ ಇದ್ದಂತೆ ವಾಲಿನೂ ದೇವರ ಭಕ್ತನೇ, ಅತ್ಯಂತ ಭಕ್ತ, ಸಾಮಾನ್ಯ ಭಕ್ತ ಅಲ್ಲ, ಮಹಾಭಕ್ತ. ಅವನು ರಾಮ ಬಂದಾನೆ ಅಂತ ಹೇಳಿ ಎಲ್ಲೂ ಧನುರ್ಬಾಣಗಳನ್ನು ಹಿಡಿದಿರಲಿ, ಏನಾದರೂ ಹಿಡಿದಿರಲಿ, ರಾಮ ಬಂದಿದ್ದಾನೆ ಅಂತ ಬಂದು ನಮಸ್ಕಾರ ಮಾಡಿಬಿಡೋದಿಲ್ವಾ? ಮಾಡಿಬಿಡ್ತಾನೆ. ನಮಸ್ಕಾರ ಮಾಡಿದವರಿಗೆ ತಡಿಪ 1 ನಿಮಿಷ ಅಂತ ಹೇಳಿ ಬಾಣದಿಂದ ಕೊಲ್ಲಬೇಕಾ ರಾಮ? ಶರಣಾಗತರಾದವರಿಗೆ ಎಂದೂ ಕೊಲ್ಲುವುದಿಲ್ಲ ಅಂತ ಪರಮಾತ್ಮನೇ ಮಾತನ್ನು ಹೇಳಿದ್ದಾನೆ. ಸುಗ್ರೀವನಿಗೆ ಏನು ಪ್ರತಿಜ್ಞೆ ಮಾಡಿದ್ದಾನೆ, ವಾಲಿಯನ್ನು ಕೊಲ್ತೇನೆ ಅಂತ ಹೇಳಿ, ಅದಕ್ಕಿಂತ ಎಷ್ಟೋ ವೇದಗಳಲ್ಲಿ ಎಲ್ಲ ಕಡೆಗೆ ಮಾತು ಇದೆ. ಏನಂತೆ? ಶರಣಾಗತರಾದವನ್ನ ನಾನು ರಕ್ಷಣೆ ಮಾಡ್ತೇನೆ ಅಂತ ರಾಮ ಪ್ರತಿಜ್ಞೆ ಮಾಡಿದಾಗ ಸುಗ್ರೀವ ವಾಲಿ ಬಂದು ಶರಣಾಗತನಾದಾಗ ಅವನನ್ನು ಕೊಂದು ಹಾಕ್ತಾನ ಪರಮಾತ್ಮ? ಕೊಲ್ಲುವುದಿಲ್ಲ. ಹಾಗಾಗಿ ಎದುರಿಗೆ ಬರಲಿಲ್ಲ. ಈ ಪ್ರಶ್ನೆ ಬರ್ತದೆ. ಅಂದರೆ ಯಾವ ಪ್ರಶ್ನೆಗೆ ಏನು ಉತ್ತರ ಬಂತು ಗೊತ್ತಾಯ್ತಾ? ಎದುರಿಗೆ ಬಂದು ವಾಲಿಯನ್ನು ಯಾಕೆ ಸಂಹಾರ ಮಾಡಲಿಲ್ಲ? ಎದುರಿಗೆ ಬಂದುಬಿಟ್ರೆ ವಾಲಿಗೆ ಎಲ್ಲ ರಾಮನ ಶಕ್ತಿ ಬರ್ತದೆ, ಈ ಮಾತು ಸುಳ್ಳು. ಹಾಗಾದರೆ ಯಾಕೆ ಬರಲಿಲ್ಲ? ಅವನು ಭಕ್ತನಾದವನು ಬಂದು ಶರಣಾಗತನಾಗಿ ನಮಸ್ಕಾರ ಮಾಡಿಬಿಟ್ಟ ಅಂತಾದರೆ
ಆಗ ನಾನು ಅವನನ್ನು ಕೊಲ್ಲಿಕ್ಕಾಗೋದಿಲ್ಲ, ನಾನು ಮಾಡಿದ ಪ್ರತಿಜ್ಞೆ ಹೋಗ್ತದೆ, ಮತ್ತೆ ಸೀತಾ ಅನ್ವೇಷಣಾದಿಗಳು ಎಲ್ಲ ಆಗೋದಿಲ್ಲ ಅನ್ನೋ ಸಲುವಾಗಿ ಗಿಡದ ಆಚೆ ನಿಂತು ಪರಮಾತ್ಮ ಕೊಂದ. ಹಾಗಾದರೆ ಸುಗ್ರೀವ ಪಕ್ಷವನ್ನೇ ಯಾಕೆ ಆಶ್ರಯಿಸಬೇಕು? ವಾಲಿನೂ ಭಕ್ತನೇ ಹೌದಲ್ಲೋ, ಅದಕ್ಕಾಗಿ ಅವನನ್ನು ಮತ್ತೆ ಆಚೆ ನಿಂತು ಕೊಂದ್ರಿ ಅಂತ ಕಾರಣ ಹೇಳಿದರು ಇಲ್ಲೋ. ಇಷ್ಟು ನೀವು ಭಕ್ತ ಭಕ್ತ ಅಂತಿರಬೇಕಾದಾಗ ಸುಗ್ರೀವನನ್ನು ಬಿಟ್ಟು ವಾಲಿ ಪಕ್ಷವನ್ನೇ ವಹಿಸ್ಬೋದಾಗಿತ್ತಲ್ಲ. ಯಾಕೆ? ವಾಲಿಗೆ ಶಕ್ತಿ ಇದ್ದಿದ್ದಿಲ್ವಾ? ಎಲ್ಲರೂ ಗಮನ ಕೊಟ್ಟು ಕೇಳ್ರಿ, ಇದು ಬಹಳ ಮಹತ್ವದ ವಿಚಾರ, ಪ್ರಶ್ನೆ. ವಾಲಿನೂ ದೇವರ ಭಕ್ತ ಅಂತ ಹೇಳಿದ್ರೋ ಇಲ್ಲೋ? ಹೌದು. ವಾಲಿಗೆ ಸುಗ್ರೀವನಿಗಿಂತ ಹೆಚ್ಚಿಗೆ ಶಕ್ತಿ ಇದೋ ಇಲ್ವೋ? ಹೌದು. ವಾಲಿ ರಾಜನಾಗಿದ್ದಾನೋ ಇಲ್ಲೋ? ಹೌದು. ಅಂದಮೇಲೆ ಅವನ ಪಕ್ಷವನ್ನೇ ವಹಿಸಿಬಿಟ್ರೆ ಇನ್ನೂ ಕೆಲಸ ಸರಳ ಆಗ್ತಿತ್ತು. ಅಷ್ಟೇ ಅಲ್ಲ, ಮುಂದೆ ಉತ್ತರಕಾಂಡದಲ್ಲಿ ಈ ಮಾತನ್ನು ತಿಳಿಸಿಕೊಡ್ತದೆ ರಾಮಾಯಣ. ಏನು ಅಂದರೆ, ವಾಲಿಯ ಬಲ ಎಷ್ಟು ಅಂತಂದರೆ, ಪ್ರತಿನಿತ್ಯ ಅರ್ಘ್ಯವನ್ನು ಕೊಡುವುದಕ್ಕಾಗಿ ಸಮುದ್ರಕ್ಕೆ ಪೂರ್ವದಲ್ಲಿ ಇದ್ದ ಸಮುದ್ರಕ್ಕೆ ಹೋಗಿ ಹಾರಿ ಸಮುದ್ರಕ್ಕೆ ಅರ್ಘ್ಯ ಕೊಡ್ತಿದ್ದ ಸೂರ್ಯನಿಗೆ. ಸಂಜೆ ಹೊತ್ತಿಗೆ ಪಶ್ಚಿಮ ಸಮುದ್ರಕ್ಕೆ ಬಂದು ಅರ್ಘ್ಯವನ್ನು ಕೊಡ್ತಾ ಇದ್ದ. ಹೀಗೆ ಮಾಡುವಾಗ ರಾವಣ ಒಂದು ದಿವಸ ಯುದ್ಧಕ್ಕೆ ಬಂದ. ಅರ್ಘ್ಯ ಕೊಡುವ ಸಮಯ, ಸಂಧ್ಯಾವಂದನ ಮಾಡುವ ಸಮಯ, ಈಗ ಯುದ್ಧವಾಡುವುದಿಲ್ಲ ಅಂತ ಹೇಳಿ ಆ ರಾವಣನನ್ನು ತನ್ನ ಕೊಂಕಳದಲ್ಲಿ ಇಟ್ಟು ಬಗರಕ್ಕೆ ಹಿಂಗೆ ಕುತ್ತಿಗೆಯನ್ನು ಹಿಡಿದುಕೊಂಡು 4 ಸಮುದ್ರಗಳಲ್ಲಿ ಓಡಾಡಿಸಿದ್ದಾನೆ ರಾವಣನನ್ನು ಅರ್ಘ್ಯ ಕೊಡೋದಕ್ಕಾಗಿ. ಬಗಲಿಗೆ ಇಟ್ಟುಕೊಂಡು ಲಿಬಿ ಒದ್ದಾಡ್ತಾ ಇದ್ದ ರಾವಣ. ಎಲ್ಲ ಸಮುದ್ರಗಳಲ್ಲಿ ಅರ್ಘ್ಯೆಯನ್ನು ಕೊಟ್ಟು ಆದ ಮೇಲೆ ಅಂಗದ ಸಣ್ಣ ಕೂಸಿರ್ತಾನೆ, ತೊಟ್ಟಿಲಲ್ಲಿ ಮಲಗಿರ್ತಾನೆ. ತೊಟ್ಟಿಲಿಗೆ ಮೇಲೆ ಕಟ್ಟಬೇಕು ಅಂತ ನೋಡಿದು, 10 ತಲೆ ಹುಳ ಇದೆ ತಂದಿನ ನಾನು, ಅದನ್ನು ನೋಡು ಅಂತ ಹೇಳಿ ಅದನ್ನು ತೊಟ್ಟಲಿಗೆ, ಅಂದರೆ ಏನಂತೀರಿ, ಆ ತೊಟ್ಟಲಿಗೆ ಮೇಲೊಂದು ಹಗ್ಗ ಇರ್ತದಲ್ಲ, ಆ ಹಗ್ಗ ಕಟ್ಟು ಜೋತ್ ಬಿಟ್ಟಿರ್ತಾನೆ ರಾವಣನ್ನ. ಇಷ್ಟು ಶಕ್ತಿ ವಾಲಿಗೆ. ಇಷ್ಟು ಶಕ್ತಿ ಸಂಪನ್ನನಾದ ವಾಲಿ ಜೊತೆಗೆ ಸಖ್ಯವನ್ನು ಬೆಳೆಸಿಬಿಟ್ರೆ ತನ್ನ ಕೆಲಸ ಸರಳ ಆಗೋದಿಲ್ವಾ? ಈ ಸುಗ್ರೀವನ ಜೊತೆಗೆ ಯಾಕೆ ಸಖ್ಯ ಮಾಡಿ ಗಿಡದ ಆಚೆ ನಿಂತು ಇವನು ನನ್ನ ಭಕ್ತ, ಅವನನ್ನು ಯಾಕೆ ಅವನು ಸಂಹಾರ ಮಾಡೋದು ಯಾಕಿತ್ತು? ಹೀಗೆಲ್ಲ ಮಾಡಿಕೊಂಡು ಆ ಪ್ರಶ್ನೆಗಳು ಬಂದಮೇಲೆ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋದು, ಇದೆಲ್ಲ ಯಾಕೆ ಮಾಡಬೇಕು ಹಾಗಾದ್ರೆ ರಾಮ ಅಂತ ಪ್ರಶ್ನೆ ಇದೆ. ವಾಲಿಯ ಪಕ್ಷವನ್ನ ಕೇಳ್ರಿ. 6ನೇ ಅಧ್ಯಾಯ 14ನೇ ಶ್ಲೋಕ. 14 ಅಧ್ಯಾಯ 6 14ನೇ ಶ್ಲೋಕ. ಹೀಗೆ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಏನು ಅಂದರೆ, ಸುಗ್ರೀವನೂ ಭಕ್ತನೇ, ವಾಲಿನೂ ಭಕ್ತನೇ. ಆದರೆ ರಾಮ ಸುಗ್ರೀವ ಪಕ್ಷವನ್ನೇ ಆಶ್ರಯಿಸಿಕೊಂಡ ಯಾಕೆ ಅಂತಂದರೆ, ನಾನು ನಿನ್ನೆ ಕಾರಣ ಹೇಳಿದೆ. ದೇಹೇಪಿ ಅತ್ರ ಪವನೋತ್ರ ಹರಿರಿಯತೋಸೌ. ಹನುಮಂತ ದೇವರು ಎಲ್ಲಿರುತ್ತಾರೋ ಅಲ್ಲಿ ಧರ್ಮ ಇರ್ತದೆ. ಹನುಮಂತ ದೇವರು ಯಾರ ಪಕ್ಷವನ್ನು ಆಶ್ರಯಿಸಿಕೊಂಡಿದ್ದಾರೆ? ಸುಗ್ರೀವ ಪಕ್ಷವನ್ನು ಆಶ್ರಯಿಸಿಕೊಂಡಿದ್ದಾರೆ ಹೊರತು ವಾಲಿ ಪಕ್ಷವನ್ನು ಆಶ್ರಯಿಸಿಕೊಂಡಿಲ್ಲ. ಯಾಕೆ ಅಂದರೆ, ತಾನು ಉಟ್ಟು ಬಟ್ಟೆಯಲ್ಲೇನೆ ಸುಗ್ರೀವನನ್ನು ಆಚೆ ಇಟ್ಟವನು ವಾಲಿ. ಅಷ್ಟೇ ಅಲ್ಲ, ಹೋಗುವಾಗ ತನ್ನ ಹೆಂಡತಿ ಸಮೇತನಾಗಿ ಸುಗ್ರೀವ ಹೊರಗೆ ಬರ್ತಾ ಇದ್ದ. ಸುಗ್ರೀವನನ್ನು ಕಳಿಸಿದ, ತನ್ನ ಹೆಂಡತಿಯನ್ನು ತಾನು ಅಲ್ಲೇ ಇಟ್ಟುಕೊಂಡ. ಸುಗ್ರೀವನ ಹೆಂಡತಿಯನ್ನು ಯಾರು? ವಾಲಿ. ಯದ್ಯಪಿ ಭಕ್ತನೇ ಆಗಿದ್ದಾನೆ. ಸುಗ್ರೀವನನ್ನು ಆಚೆ ದಬ್ಬುವಾಗ ನನ್ನ ರಾಜ್ಯ ಅಂತ ಯುದ್ಧವನ್ನು ಆಡಿ, ತಾನು ನಿನ್ನೆಲ್ಲ ಕಥೆಗಳನ್ನು ಕೇಳಿದ್ದೀರಿ. ಹೊರಗೆ ದಬ್ಬುವಾಗ ಹೆಂಡತಿ ಸಮೇತನಾಗಿ ಸುಗ್ರೀವ ಹೊರಗೆ ಬರಬೇಕಾದಾಗ ಸುಗ್ರೀವನನ್ನು ಮಾತ್ರ ಹೊರಗೆ ಕಳಿಸಿದ. ಸುಗ್ರೀವನ ಹೆಂಡತಿಯಾದಂತಹ ರುಮಾ ಅಂತ ಆಕಿನ ಹೆಸರು, ಆಕಿನ್ನ ಅಲ್ಲೇ ಇಟ್ಕೊಂಡು ಬಿಟ್ಟ ತನ್ನಲ್ಲೇನೆ. ಈ ಅನ್ಯಾಯ ನೀಚ ಕೆಲಸವನ್ನು ಮಾಡಿದ್ದಾನೆ ವಾಲಿ. ಹಾಗಾಗಿ ಅವನ ಧರ್ಮ ಅಬದ್ಧ ಇದೆ. ಅವನ ಪಕ್ಷದಲ್ಲಿ ಧರ್ಮ ಇಲ್ಲ. ತನ್ನ ತಮ್ಮನ ಹೆಂಡತಿ ಆಕಿ ಸೊಸಿ ಇದ್ದಂತೆ, ಆಕಿನ್ನ ಇವ ಭೋಗ ಮಾಡಲಿಕ್ಕೆ ಇಟ್ಟುಕೊಂಡ ಅಂತನ್ನುವ ಕೆಲಸ ತಪ್ಪು ಕೆಲಸ ಮಾಡಿದ್ದಾನೆ. ಹಾಗಾಗಿ ನಾನು ಕೊಲ್ಲುವ ಕಾರಣನೂ ನಿನಗೆ ಅದೇ ಕಾರಣ ಅಂತ ಹೇಳಿ ಪರಮಾತ್ಮ ವಾಲಿಯನ್ನು ಕನ್ವಿನ್ಸ್ ಮಾಡ್ತಾನೆ. ಕೊಲ್ಲಬೇಕಾದಾಗ ಕೊಂದಾದ ಮೇಲೆ ಎದುರಿಗೆ ರಾಮ ಕಂಡಾಗ
ವಾಲಿ ಕೇಳ್ತಾನೆ, ನಾನು ಏನು ತಪ್ಪು ಮಾಡಿದ್ದೇನೆ ಸ್ವಾಮಿ, ನನ್ನ ಹೀಗೆ ಯುದ್ಧಕ್ಕಾದರೂ ಬಂದು ಸಂಹಾರ ಮಾಡಬೇಕಾಯಿತು, ಆಚೆನಿತ್ತು ನನ್ನನ್ನು ಯಾಕೆ ಸಂಹಾರ ಮಾಡಿದೆ ಅಂದರೆ, ನೀನು ಸಂಹಾರಕ್ಕೆ ಅರ್ಹ, ಯಾಕೆ ಅಂದರೆ ನಿನ್ನ ತಮ್ಮನ ಹೆಂಡತಿಯ ಭೋಗಕ್ಕಾಗಿ ನೀನು ಇಳಿಸಿಕೊಂಡಿದ್ದಿ, ಅದು ದೊಡ್ಡ ತಪ್ಪು, ಸಮಾಜಕ್ಕೆ, ನೀತಿಗೆ, ಧರ್ಮಕ್ಕೆ ತಪ್ಪು ಸಂದೇಶವನ್ನು ನೀನು ಇಟ್ಟಿದ್ದಿ ಅಂತ ಹೇಳಿ ನನ್ನ ಕೊಂದು ಹಾಕಿದ್ದೇನೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೇನೆ ರಾವಣನ ಜೊತೆಗೆ ಸಖ್ಯವನ್ನು ಮಾಡಿಕೊಂಡಿದ್ದ. ಯಾರು? ವಾಲಿ. ಏನು ಸಖ್ಯ? ಆ ಪ್ರಸಂಗ ನೀವು ಕೇಳಿದ್ರಿ. ಎಲ್ಲ ಕಡೆಗೆ ಓಡಾಡಿಸ್ತಾ ಅವನನ್ನು ಹಿಡಿದುಕೊಂಡು ಹೋದಾದ ಮೇಲೆ ರಾವಣ ಗಾಬರಿಯಾದ. ನಾನು 10 ತಲೆ ಇಟ್ಕೊಂಡು ಕೂತಿದ್ದೇನೆ, ಆದರೆ ಇವನೇನು ಇಷ್ಟು ಪರಾಕ್ರಮಿ ಇದ್ದಾನೆ, ಇವನು ನನ್ನ ರಾವಣನನ್ನು ಇಷ್ಟೆಲ್ಲ ಆರಾಮಾಗಿ ಒಂದು ಹುಳದಂತೆ ಮಾಡಿಬಿಟ್ಟ ಇವನು. ಆವಾಗ ರಾವಣ ಅಂತಾನೆ ನಿಂದ್ರಿಸಿ ವಾಲಿಗೆ, ವಾಲಿ, ನಿನ್ನ ಪರಾಕ್ರಮ ಕಂಡು ಬಹಳ ಸಂತೋಷವಾಯಿತು, ನಿನ್ನ ಜೊತೆಗೆ ಸಖ್ಯ ಮಾಡಿಕೊಳ್ಳುವ ಅಪೇಕ್ಷೆ ನನಗಾಗಿದೆ ಅಂದಾಗಲಿ ಅಂತಂದ. ವಾಲಿ ಆಗ್ಲಿಪ್ಪ ಬಿಟ್ಟ. ವಾಲಿ ಬಿಟ್ಟ, ಸಖ್ಯ ಗೆಳತನ ಬೆಳೆಸಿದ. ಏನೇನು ಗೆಳತನ ಬೆಳೆಸಿದ ಅಂತಂದರೆ ಶ್ರೀಮದಾಚಾರ್ಯ ತಿಳಿಸ್ತಾರೆ, ನಂದು ನಿಂದು ರಾಜ್ಯ ಒಂದೇ ಅಂತ ನಮಗೆ ಭಾವನೆ ಬರಲಿ, ನಮ್ಮಲ್ಲಿ ಭೇದ ಬರುವುದು ಬೇಡ, ನನ್ನಲ್ಲಿ ಇದ್ದ ರಾಜ್ಯದಲ್ಲಿದ್ದ ಭೋಗಗಳು ನಿನ್ನಲ್ಲಿದ್ದ ರಾಜ್ಯದ ಭೋಗಗಳು ಸಮಾನ ಅಂತಾಗಲಿ, ನಾನು ನಿನ್ನು ಭೋಗಿಸುವಂತಹ ಎಲ್ಲ ವಿಷಯಗಳಲ್ಲೂ ಸಮಾನ ಆಗಲಿ, ನನ್ನ ಹೆಂಡತಿ ನಿನ್ನವಳಾಗಲಿ, ನಿನ್ನ ಹೆಂಡತಿ ನನ್ನವಳಾಗಲಿ ಅಂತ ಅಲ್ಲಿವರೆಗೂ ಇಬ್ಬರು ಸಖ್ಯವನ್ನು ಬೆಳೆಸ್ತಾರೆ. ಅಂದಮೇಲೆ ಇಂಥವನ ಸಹಾಯವನ್ನು ಪಡೆದು ಸೀತೆಯನ್ನು ಕರೆದುಕೊಂಡು ಬಂದ ರಾಮ ಅಂತಂದರೆ ಎಷ್ಟು ಕಲಂಕ ಅದು ರಾಮನಿಗೆ. ವಾಲಿ ಇಷ್ಟೆಲ್ಲ ಮಾಡಿದ್ದಾನೆ, ಯದ್ಯಪಿ ಭಕ್ತನಾಗಿದ್ದಾನೆ, ಭಕ್ತನಲ್ಲ ಅಂತ ಹೇಳ್ತಾ ಇಲ್ಲ ಶ್ರೀಮದಾಚಾರ್ಯರು, ಭಕ್ತನಾಗಿದ್ದಾನೆ. ಆದರೆ ಯಾವ ದುಷ್ಟನು ರಾವಣ ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದಾನೋ ಶತ್ರು, ಆ ಶತ್ರು ಜೊತೆಗೆ ಸಖ್ಯವನ್ನು ಗೆಳತನ ಬಳಸಿದಂತಹ ವಾಲಿಯ ಜೊತೆಗೆ ಸಖ್ಯವನ್ನು ಬೆಳೆಸಿ ರಾಮ ತನ್ನ ಸೀತೆಯನ್ನು ತಂದ ಅಂತಂದರೆ ಸಮಾಜ ದೃಷ್ಟಿಯಿಂದ, ಧರ್ಮದ ದೃಷ್ಟಿಯಿಂದ, ಲೋಕದ ದೃಷ್ಟಿಯಿಂದ, ನೀತಿಯ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದಲೂ ತಪ್ಪಾಗ್ತದೆ ಅಂತನು ಸಲುವಾಗಿಯೇ ಹನುಮಂತ ದೇವರು ವಾಲಿಯ ಪಕ್ಷವನ್ನು ವಹಿಸದೆ ಸುಗ್ರೀವನ ಪಕ್ಷವನ್ನು ವಹಿಸಿದ್ದಾರೆ. ಹಾಗಾಗಿ ಪರಮಾತ್ಮನು ಹನುಮಂತ ದೇವರು ಸುಗ್ರೀವ ಪಕ್ಷದಲ್ಲಿ ಇದ್ದಾರೆ ಅಂತಂದ ಮೇಲೆ ಅಲ್ಲಿ ಧರ್ಮವಿದೆ, ಇಷ್ಟೆಲ್ಲ ಧರ್ಮ ಇದೆ, ಅವನು ಮಾಡಿದ್ದೆಲ್ಲ ಅಧರ್ಮವಿದೆ. ಹಾಗಾಗಿ ಪರಮಾತ್ಮ ವಾಲಿಯನ್ನು ತಮ್ಮನ ಹೆಂಡತಿಯನ್ನು ಭೋಗ ಮಾಡಿದ್ದ ಕಾರಣಕ್ಕಾಗಿಯೂ ಸಂಹಾರ ಮಾಡಿದ, ಭಕ್ತನಾಗಿದ್ದಕ್ಕಾಗಿ ಮುಂದೆ ಬಂದು ಸಂಹಾರ ಮಾಡಲಿಲ್ಲ. ಸುಗ್ರೀವನಲ್ಲಿ ನ್ಯಾಯ ಇದೆ ಅಂತ ಹೇಳಿ, ಸುಗ್ರೀವನು ಮಾಡಿದ್ದು ತಪ್ಪಿದೆ, ಅನೇಕ ತಪ್ಪುಗಳಿವೆ, ಅದರ ಬಗ್ಗೆ ನಾವು ಮತ್ತೊಮ್ಮೆ ಮಾತಾಡೋಣ, ನಾಳೆ ಬೇಕಾದ್ರೆ ಅದನ್ನು ಇಟ್ಕೋತೇನೆ ನಾನು. ಸುಗ್ರೀವನು ಅದೇ ಮಾಡಿದ, ವಾಲಿ ಹೆಂಡತಿಯನ್ನೇ ಇಟ್ಟುಕೊಂಡ, ಆ ವಿಷಯದಲ್ಲೂ ನಾನು ಮಾತಾಡ್ತೇನೆ. ಈಗ ವಾಲಿಯನ್ನು ದೇವರು ಸಂಹಾರ ಯಾಕೆ ಮಾಡಿದ, ವಾಲಿಯ ಪಕ್ಷವನ್ನು ದೇವರು ಆಶ್ರಯಿಸಿಲ್ಲ ಯಾಕೆ? ಇಷ್ಟು ಸಮರ್ಥನಾದ ವಾಲಿ, ಎಲ್ಲ ರೀತಿಯಿಂದಲೂ ಅತ್ಯಂತ ಸಮರ್ಥನಾದ ವಾಲಿಯನ್ನು ರಾಮದೇವರು ಸಖ್ಯವನ್ನು ಮಾಡದೆಯೇ ಅವನನ್ನು ಕೊಂದು ಹಾಕಿದರು ಅಂತನ್ನೋದಕ್ಕೆ ಶ್ರೀಮದಾಚಾರ್ಯ ಇಷ್ಟು ನಿರ್ಣಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅತ್ಯಂತ ಸಮರ್ಥವಾದ ಮಾತನ್ನು ಹೇಳ್ತಾ, ಮತ್ತು ಅಷ್ಟೇ ಅಲ್ಲದೇನೆ ಭಕ್ತೋ ಮಮೇಶ ಯದಿ ಮಾಂ ಅಭಿಪಶ್ಯತೀವ ಪಾದೌ ಧ್ರುವಂ. 19ನೇ ಶ್ಲೋಕ, 6ನೇ ಅಧ್ಯಾಯ 19ನೇ ಶ್ಲೋಕ. ಭಕ್ತ ಮಮ ಏಷ ಯದಿ ಮಾಂ ಅಭಿಪಶ್ಯತೀಹ, ನನ್ನನ್ನು ನೋಡಿಬಿಟ್ಟ ಅಂತಾದರೆ ಪಾದೋ ಧ್ರುವಂ ಮಮ, ಕಾಲಿಗೆ ಬಂದು ಬೀಳುತ್ತಿದ್ದ. ಅವನು ಏನು ತಪ್ಪು ಮಾಡಿದ್ದಾನೆ ಅಂತ ಮುಂದಿನ ವಿಚಾರ. ಎಷ್ಟೇ ತಪ್ಪು ಮಾಡಿದ್ರು ಶರಣಾಗತನಾದ ಮೇಲೆ ಅವನನ್ನು ಸಂಹಾರ ಮಾಡಬೇಕಂತ ಸಂಹಾರ ಮಾಡೋದು ನ್ಯಾಯವಾ? ಅಲ್ಲ. ಹಾಗಾಗಿ ನಾನು ಮಮ ಸಮೇಶ್ಯತೆ ನಿರ್ವಿಚಾರ ವದಹ ಯೋಗ್ಯ, ಇವನು ಸಾಯುವುದಕ್ಕೆ ಯೋಗ್ಯನಾಗಿದ್ದಾನೆ. ಯಾಕೆ? ಪಾಪ ಮಾಡಿದ್ದಾನೆ. ಪಾಪ ಮಾಡಿದ ವ್ಯಕ್ತಿ ಅವನನ್ನು ಕೊಲ್ಲಿಕ್ಕೆ, ಅವನು ಸಾಯುವುದಕ್ಕೆ ಯೋಗ್ಯನಾಗಿದ್ದಾನೆ. ನೈ ಜನಸ್ಯ ಪದಾನದಸ್ಯ ರಾಜ್ಯಾರ್ಥಿನಾರ ವಿಸಿತೇನ ಬದೋಚಿತಸ್ಯ. ಮುಂದೆ ಮಾತು ಬರುತ್ತದೆ. ಇಲ್ಲೇ ಮುಂದೆ 6ನೇ ಅಧ್ಯಾಯದಲ್ಲಿ 41ನೇ ಶ್ಲೋಕದಲ್ಲಿ, ಮತ್ತು ಸೋದರ ಮಾವ ಅಂದರೆ ಅಂಗದಾದಿಗಳು ಈ ಮಾತನ್ನು ಹೇಳ್ತಾರೆ. ರಾಜ್ಯಾರ್ಥಿನ, ರಾಜ್ಯವನ್ನು ಪಡಿಬೇಕು ಅಂತ ಹೇಳಿ ವಾಲಿಯು ಸುಗ್ರೀವನನ್ನು ಓಡಿಸಿದ್ದಾನೆ. ರಾಜ್ಯಾರ್ಥಿನ ಏನಹಿ ಘಾತಿತೋಗ್ರಜ, ಅಗ್ರಜನನ್ನು ಕೊಂದಿದ್ದಾನೆ ಸುಗ್ರೀವ.
ಸುಗ್ರೀವನ ವಿಷಯದಲ್ಲಿ ನಾಳೆ ಮಾತಾಡ್ತೇನೆ. ಈಗ 10 ನಿಮಿಷದಲ್ಲಿ 5 ನಿಮಿಷದಲ್ಲಿ ಅದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ವಾಲಿ ಏನು ಮಾಡಿದ್ದ, ಆ ಕಾರಣಕ್ಕಾಗಿ ದೇವರು ಅವನನ್ನು ಕೊಂದ ಒಂದು ಬಾಣದಿಂದ. ಈ ಜನ್ಮಕ್ಕೆ ಒಂದು ಪಾಪ ಮುಗಿದು ಹೋಯಿತು. ಸುಗ್ರೀವ ಮಾಡಿದ ಪಾಪ ಒಂದೇ ಜನ್ಮಕ್ಕೆ ಮುಗಿಯುವುದಿಲ್ಲ. ವಾಲಿ ಏನು ಮಾಡಿದ್ದ ತಪ್ಪು? ತನ್ನ ತಮ್ಮನ ಹೆಂಡತಿಯನ್ನು ಭೋಗಿಸಿದ್ದ ಮತ್ತು ಅವನ ಜೊತೆಗೆ ಗೆಳೆತನ ಬೆಳೆಸಲಿಕ್ಕೆ ಅವನು ಯೋಗ್ಯನಾಗಿದ್ದಿಲ್ಲ. ಯಾಕಂದರೆ ಶತ್ರುವ ಜೊತೆಗೆ ಸಖ್ಯವನ್ನು ಮಾಡಿದ್ದ, ಶತ್ರು ಆದ ರಾವಣನ ಜೊತೆಗೆ ಸಖ್ಯವನ್ನು ಮಾಡಿಕೊಂಡಿದ್ದ ಎಲ್ಲ ವಿಷಯದಲ್ಲಿ. ಹಾಗಾಗಿ ಅವನ ಜೊತೆಗೆ ಗೆಳೆತನ ಬೆಳೆಸಿದರೆ ರಾಮನಿಗೆ ಕಲಂಕ ಬರ್ತದನ್ನು ಸಲುವಾಗಿ, ಮತ್ತು ತನ್ನ ಭಕ್ತನೂ ಆಗಿದ್ದಾನೆ, ಆದ್ದರಿಂದ ವದಾರ್ಥಿಯಾಗಿದ್ದಾನೆ, ಸಾಯುವುದಕ್ಕೆ ಯೋಗ್ಯನೂ ಆಗಿದ್ದಾನೆ. ಆದ್ದರಿಂದ ರಾಮ ಗಿಡದ ಆಚೆ ನಿಂತು ಅವನನ್ನು ಕೊಂದು ಹಾಕಿದ. ಇಷ್ಟು ತಪ್ಪು ಮಾಡಿದ್ದರೂ ದೇವರಿಗೆ ಎದುರಿಗೆ ಬಂದು ಕೊಲ್ಲಿಲ್ಲ. ಯಾಕೆ? ಭಕ್ತನಾಗಿದ್ದಾನೆ ಅನ್ನೋ ಸಲುವಾಗಿ ಆಚೆ ನಿಂತು ಅವನನ್ನು ಕೊಂದು ಹಾಕಿದ. ಮತ್ತು ಅಷ್ಟೇ ಅಲ್ಲದೇನೆ, ನೀವೇನಂದ್ರಿ, ಅವನು ಎದುರಿಗೆ ಬಂದುಬಿಟ್ರೆ ದೇವರ ಶಕ್ತಿ ಎಲ್ಲ ಅವನಿಗೆ ಹೋಗಿಬಿಡ್ತದೆ, ದೇವರು ನಿಶಕ್ತನಾಗಿ ಬಿಡ್ತಾನೆ, ವಾಲಿನೇ ಗೆದ್ದು ಬಿಡ್ತಾನೆ ದೇವರ ಮುಂದೆ. ಅದಕ್ಕೆ ಶ್ರೀಮದಾಚಾರ್ಯನೇ ಕೊಡ್ತಾರೆ 21ನೇ ಶ್ಲೋಕ. ಯಪ್ರೇರಕ ಸಕಲ ಲೋಕ ಬಲಸ್ಯ ನಿತ್ಯಂ ಪೂರ್ಣಂ ವ್ಯಯೋಚ್ಚ ಬಲ ವೀರ್ಯ ತನುಸ್ವತಂತ್ರ ಕಿಂ ತಸ್ಯ ದೃಷ್ಟಿಪತಗಸ್ಯ ಚ ವಾನರೋಯಂ ಕರ್ತೇಶ ಚಾಪಮಪಿ ಏನ ಪುರಾ ಪ್ರಭಗ್ನಂ. ದೇವರು ಅನಂತ ಬಲವುಳ್ಳವನು ಸ್ವಾಮಿ. ಯಪ್ರೇರಕ ಸಕಲ ಲೋಕ ಬಲಸ್ಯ ನಿತ್ಯಂ, ಸಕಲ ಲೋಕ ಸಮಸ್ತ ಜೀವರಾಶಿಗಳಿಗೆ ಬಲವನ್ನು ಕೊಟ್ಟು ಪ್ರೇರಣೆ ಮಾಡುವನೇ ಭಗವಂತ. ಈ ವಾಲಿ ಇಷ್ಟು ಸಮರ್ಥನಾಗಲಿಕ್ಕೆ ಕಾರಣ ಏನು ಗೊತ್ತಾ? ಅಷ್ಟು ಸಮರ್ಥನಾಗುವಂತೆ ಪರಮಾತ್ಮ ಅವನಲ್ಲಿ ಬಲವನ್ನು ಕೊಟ್ಟು ಪ್ರೇರಣೆ ಮಾಡಿದವನೇ ದೇವರು. ದೇವರಿಗೆ ನಿಶಕ್ತ ಮಾಡ್ತಾನೆ ಇವನು. ಅಷ್ಟೇ ಅಲ್ಲ, ಪೂರ್ಣ ಅವ್ಯಯ ಒಚ್ಚ ಬಲವೀರ್ಯ ತನುಸ್ವತಂತ್ರ, ಪೂರ್ಣವಾದ ಬಲ ಇದೆ ಪರಮಾತ್ಮನಿಗೆ, ಅಲ್ಪ ಸ್ವಲ್ಪ ಬಲವಿಲ್ಲ, ಪೂರ್ಣವಾದ ಬಲ ಇದೆ. ಜ್ಞಾನಾನಂದಾತ್ಮಕವಾದಂತಹ ಶರೀರ ಪರಮಾತ್ಮನದು ಮತ್ತು ಸ್ವತಂತ್ರನಾಗಿದ್ದಾನೆ. ಆದಮೇಲೆ ಕಿಂ ತಸ್ಯ ದೃಷ್ಟಿಪತಗಸ್ಯ ಚ ವಾನರೋಯಂ, ಈ ವಾನರನನ್ನ ಕಣ್ಣಿಗೆ ಬೀಳದೇ ಇದ್ದಂತೆ ಪರಮಾತ್ಮ ಆಚೆ ನಿಂತು ಇವನ್ನ ಕೊಲ್ಲೋದು ಏನು ದೊಡ್ಡ ವಿಷಯ ಅಲ್ಲ. ವಾನರನ್ನು ಸಂಹಾರ ಮಾಡೋದಕ್ಕಾಗಿ, ವಾಲಿಯನ್ನು ಸಂಹಾರ ಮಾಡೋದಕ್ಕಾಗಿ ಆಚೆ ನಿಂತು ಸಂಹಾರ ಮಾಡಿದ. ಏನು ಮಾತು ಹೇಳ್ತೀರಿ ನೀವು? ಆಚೆ ನಿಂತು ಸಂಹಾರ ಮಾಡಿದ್ದು ಒಂದೇ ಒಂದು ಕಾರಣ, ಭಕ್ತನಾಗಿದ್ದಾನೆ. ಭಕ್ತನಾದವನು ಪರಮಾತ್ಮ ನಮಸ್ಕಾರ ಮಾಡಿದ್ರು ಬಂದವನು ಕೊಂದು ಹಾಕಿದ ಅಂತ ಅಪಕೀರ್ತಿ ರಾಮನಿಗೆ ಬರಬಾರದನ್ನು ಸಲುವಾಗಿ ಆಚೆ ನಿಂತು ಕೊಂದದ್ದು ಹೊರತು ದೇವರಲ್ಲಿ ಶಕ್ತಿ ಏನು ಕಮ್ಮಿ ಇಲ್ಲ. ಯಾಕೆ? ಸತ್ತಾಪ್ರತೀತಿ ಪ್ರವೃತ್ತಿಗಳನ್ನೇ ಇಷ್ಟಾದರೆ ಹಿಂದೆ ಕತೆ ಹೇಳ್ತಾರೆ. ಕರ್ತೇಶ ಚಾಪಮಭಿ ಏನ ಪುರಾಪುರ್ಮಗ್ನಂ, ಹಿಂದೆ ರುದ್ರದೇವರು ಯುದ್ಧಕ್ಕೆ ಬಂದಿದ್ರು. ವಾಲಿ ಇಂದ್ರ, ರುದ್ರದೇವರು ವಾಲಿಗಿಂತ ಉತ್ತಮರು, ಅತ್ಯಂತ ಉತ್ತಮರು. ಅಂಥ ರುದ್ರದೇವರೇ ಹಿಂದೆ ಯುದ್ಧಕ್ಕೆ ಬಂದಾಗ ಸ್ತಂಭದಂತೆ ನಿಂತು ಬಿಟ್ರು, ಕಲ್ಲಿನಂತೆ ನಿಂತರು. ಯಾರು? ರುದ್ರದೇವರೇ. ಆ ರುದ್ರದೇವರ ಧನಸ್ಸನ್ನು ಪರಮಾತ್ಮ ಏನೂ ವಿಚಾರ ಮಾಡದೆ ಮುರಿದು ಹಾಕಿಬಿಟ್ಟ. ಅಷ್ಟು ಶಕ್ತಿ ಸಾಮರ್ಥ್ಯ ಉಳ್ಳಂತಹ ಪರಮಾತ್ಮ ಇಡೀ ಬ್ರಹ್ಮಾಂಡವನ್ನೇ ತನ್ನ ಕಿಡಿ ನೋಟದಿಂದ ಸುಟ್ಟು ಭಸ್ಮ ಮಾಡ್ತಾನೆ. ಅಂಥ ಪರಮಾತ್ಮ ಶಕ್ತಿ ಇಲ್ಲ, ಅವನು ಎದುರಿಗೆ ಬಂದರೆ ಎಲ್ಲ ಸೋತು ಹೋಗ್ಬಿಡ್ತಾನೆ. ಅದಕ್ಕೆ ಆಚೆ ನಿಂತು ಕೊಂದಿದ್ದಾನೆ ಅಂತನೋ ಮಾತು ಎಷ್ಟು ಹಾಸ್ಯಾಸ್ಪದ ಮಾತಿದು ಅಂತನೋ ನಿರ್ಣಯವನ್ನು ಕೊಟ್ಟು ಮೂರು ರೀತಿಯಿಂದ ಭಕ್ತನಾಗಿದ್ದಾನೆ, ಆದ್ದರಿಂದ ಅವನಿಗೆ ಆಚೆ ನಿಂತು ಸಂಹಾರ ಮಾಡಿದ. ಮತ್ತು ಅವನು ವದಾರ್ಥಿಯಾಗಿದ್ದಾನೆ, ಸಾಯಲಿ ಯೋಗ್ಯನಾಗಿದ್ದಾನೆ, ತಪ್ಪು ಮಾಡಿದ್ದಾನೆ, ತನ್ನ ತಮ್ಮನ ಹೆಂಡತಿಯನ್ನು ಭೋಗಿಸಿದ್ದಾನೆ, ಆದ್ದರಿಂದ ಸಾಯಲು ಯೋಗ್ಯನಾಗಿದ್ದಾನೆ. ಶತ್ರುವಾದ ರಾಮನ ಜೊತೆಗೆ ಎಲ್ಲ ರೀತಿಯಿಂದ ಗೆಳೆತನ ಬಳಸಿದ್ದಾನೆ, ಆದ್ದರಿಂದಲೂ ಸಾಯಲಿಕ್ಕೆ ಯೋಗ್ಯನಾಗಿದ್ದಾನೆ. ಪರಮಾತ್ಮ ಈ ಕಾರಣದಿಂದಲೂ ಅವನ ಜೊತೆಗೆ ಸಖ್ಯವನ್ನು ಬೆಳೆಸಲಿಲ್ಲ. ಮತ್ತು ಇಷ್ಟಾಗಿ ಪರಮಾತ್ಮ ಎಲ್ಲಕ್ಕಿಂತಲೂ ಅತ್ಯಂತ ಅಧಿಕವಾದ ಸರ್ವೋತ್ತಮವಾದ ಬಲವುಳ್ಳವನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ಎಲ್ಲರ ಸತ್ತಾಪ್ರತೀತಿ ಪ್ರವೃತ್ತಿಗಳನ್ನು ಕೊಡುವ ಪರಮಾತ್ಮ ಅವನಿಂದ ಅಂಜಿ ದೂರ ಆಗುವ ಅಗತ್ಯ ಏನಿದೆ ಅಂತ 3-4 ಕಾರಣಗಳಿಂದ ವಾಲಿಯನ್ನು ಪರಮಾತ್ಮ ಕೊಂದದ್ದು ಅತ್ಯಂತ ಯೋಗ್ಯವೇ ಅಂತ ಅನ್ನೋದನ್ನು ಸಮರ್ಥನೆ ಮಾಡ್ತಾನೆ. ಇನ್ನು ಸುಗ್ರೀವ ಪಕ್ಷವನ್ನು ದೇವರು ಯಾಕೆ ಬಯಸಿದ? ಅಷ್ಟೇ ಅಲ್ಲದೇನೆ ಸುಗ್ರೀವ ಮಾಡಿದ್ದೇನು ತಪ್ಪಲ್ಲೇನು, ಸುಗ್ರೀವೇನು ಸಾಚ ಏನು? ವಾಲಿ ಬಗ್ಗೆ ಇಷ್ಟೆಲ್ಲ ಮಾತನಾಡಿದ್ರಿ, ಸುಗ್ರೀವೇನು ಮಾಡಿದ ತಪ್ಪಲ್ಲವೇನು? ಸುಗ್ರೀವನು
ರಾಜ್ಯ ಸಿಕ್ಕಾದ ಮೇಲೆ, ವಾಲಿ ಸತ್ತಾದ ಮೇಲೆ ವಾಲಿ ಹೆಂಡತಿಯಾದ ತಾರೆಯನ್ನು ಭೋಗಿಸ್ತಾನೆ ಅಂದ ಮೇಲೆ ತಾನು ಅದೇ ತಪ್ಪು ಮಾಡಿದ. ಇನ್ನು ಹೆಚ್ಚಿನ ತಪ್ಪಾಯಿತು. ಇವತ್ತು ಪ್ರಶ್ನೆ ಮಾತ್ರ ಇಡುತ್ತೇನೆ, ನಾಳೆ ಆ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಇವತ್ತು ಪ್ರಶ್ನೆ ಮಾತ್ರ ಹೇಳ್ತೇನೆ ನೋಡಿ. ಸಾಮಾನ್ಯವಾಗಿ ಏನಾಗ್ತದೆ, ವಾಲಿ ಇಂದ್ರಾವತಾರ, ಸುಗ್ರೀವ ಸೂರ್ಯನ ಅವತಾರ, ವಾಲಿಯ ಹೆಂಡತಿ ತಾರಾ ಅವಳು ಶಚೀದೇವಿ, ಸುಗ್ರೀವನ ಹೆಂಡತಿ ರುಮಾ. ಹಾಗಾಗಿ ವಾಲಿ ಮಾಡಿದ್ದು ತಪ್ಪಾದರೂ ದೊಡ್ಡ ತಪ್ಪಲ್ಲ. ಏನು ತಪ್ಪು? ತನ್ನ ತಮ್ಮನ ಹೆಂಡತಿಯನ್ನು ಭೋಗ ಮಾಡಿದ್ದಾನೆ. ಸಮಾಜ ದೃಷ್ಟಿಯ ತಪ್ಪು, ಲೋಕದೃಷ್ಟಿಯ ತಪ್ಪು, ಧರ್ಮದ ದೃಷ್ಟಿಯ ಅಧರ್ಮನೇ ಮಾಡಿದ್ದಾನೆ. ಆದರೂ ವಾಲಿ ಅಪರೋಕ್ಷ ಜ್ಞಾನಿಯಾಗಿದ್ದಾನೆ. ಅಪರೋಕ್ಷ ಜ್ಞಾನಿಗಳು ಅವರಿಗಿಂತ ಉತ್ತಮರಾದವರಲ್ಲಿ ಅಪರಾಧ ಮಾಡಿದರೆ ಅದು ತಪ್ಪು ಅಂತಾಗ್ತದೆ. ಅದಕ್ಕೆ ದೃಷ್ಟಾಂತ ನಾನು ಅಹಲ್ಯೆ ಪ್ರಸಂಗದಲ್ಲೇನೆ ಮಾತನಾಡೋದಿತ್ತು, ಅಷ್ಟು ಮಾತನಾಡಲಿಕ್ಕಾಗಲಿಲ್ಲ. ಅಹಲ್ಯೆ ಸಂಘವನ್ನು ಮಾಡಿದ ಇಂದ್ರ, ಹಾಗಾಗಿ ತಸ್ಯ ಲೋಮಚನವೀಯಾಯ ಅಂತ ಉಪನಿಷತ್ತು ಹೇಳುತ್ತದೆ. ಅವನಿಗೆ ಏನೇನೂ ತೊಂದರೆ ಆಗಲಿಲ್ಲ, ಏನೂ ಪಾಪ ಬರಲಿಲ್ಲ. ಯಾರಿಗೆ? ಇಂದ್ರನಿಗೆ. ಏನು ಮಾಡಿದ್ದಕ್ಕೆ? ಅಹಲ್ಯ ಸಂಘ ಮಾಡಿದ್ದಕ್ಕೆ. ಇಲ್ಲ, ಅತ್ಯಂತ ಕಾಂಪ್ಲಿಕೇಟ್ ಆದಂತಹ ವಿಷಯಗಳು, ಅತ್ಯಂತ ಉತ್ತಮೋತ್ತಮ ದೇವತೆಗಳು ಇವರೆಲ್ಲ. ಇವರ ಬಗ್ಗೆ ಅಬದ್ಧ ಶಬ್ದಗಳನ್ನು, ಹುಚ್ಚುಚ್ಚು ವ್ಯವಹಾರಗಳನ್ನು, ಹುಚ್ಚುಚ್ಚು ಮಾತುಗಳನ್ನು ಆಡುವಂತೆ ಇಲ್ಲ. ಏನು ವಿಷಯ ಇದೆ, ಶ್ರೀಮದಾಚಾರ್ಯ ಏನು ತಿಳಿಸಿಕೊಟ್ಟಿದ್ದಾರೆ ನಿರ್ಣಯದಲ್ಲಿ, ಆ ಮಾರ್ಗಾನುಸಾರವಾಗಿ ಹೋದರೆ ನಾವು ಉಳಿತೇವೆ. ಇಲ್ಲದೇ ಇದ್ದರೆ ನಮ್ಮಿಂದು ನಾವೇನೋ ಮಾತನಾಡಿ ತಪ್ಪು ಮಾಡಿಬಿಡ್ತೇವೆ. ಶ್ರೀಮದಾಚಾರ್ಯ ಎಷ್ಟು ಹೇಳಿದ್ದಾರೆ ಅಷ್ಟನ್ನೇ ನಾವು ವಿಚಾರ ಮಾಡುವ ಸಾಮರ್ಥ್ಯ, ತಿಳಿದುಕೊಳ್ಳುವ ಸಾಮರ್ಥ್ಯ. ಇಂದ್ರ ತಪ್ಪು ಮಾಡಿದ್ದೇನು? ಹಾಗಾದರೆ ತಪ್ಪು ಮಾಡಲಿಲ್ಲ, ದೇವತಾಕಾರಿ ಇತ್ತದು. ಏನು ದೇವತಾಕಾರಿ ಇತ್ತು ಅಂದರೆ, ಅಹಲ್ಯೆಯ ಗಂಡ ಯಾರು? ಗೌತಮರು. ಆ ಗೌತಮರು ಪುಣ್ಯ ಏನಾಗಿತ್ತು? ಹೆಚ್ಚಾಗಿತ್ತು. ಅವರ ಯೋಗ್ಯತಾನುಸಾರವಾಗಿ ಗಳಿಸಬೇಕಾದ ಏನು ಪುಣ್ಯ ಇತ್ತಲ್ಲ, ಆ ಪುಣ್ಯಕ್ಕಿಂತಲೂ ಹೆಚ್ಚಿನ ಪುಣ್ಯ ಇತ್ತು. ಹಾಗಾಗಿ ಅವರು ಆ ಪುಣ್ಯವನ್ನು ಹಾಳು ಮಾಡಬೇಕಾಗಿತ್ತು. ಹಾಗಾಗಿ ಇಂದ್ರ ಬಂದು ಸಂಘ ಮಾಡಿ ಆ ಗೌತಮರಿಂದ ಶಾಪ ಪಡೆದ. ಏನು ಶಾಪ ಪಡಿದ್ದ? ನೀನು ಸಹಸ್ರ ನೇತ್ರನಾಗು ಅಂತ ಶಾಪ, ಮೈ ತುಂಬೆಲ್ಲ ಕಣ್ಣಾಗಲಿ ನಿನಗೆ ಅಂತ ಶಾಪ ಕೊಟ್ಟ. ಆ ಶಾಪವನ್ನು ಇಂದ್ರ ಮನಸ್ಸು ಮಾಡಿದರೆ ಸ್ವೀಕಾರ ಮಾಡದೇ ಇದ್ದಂತೆ ಇರ್ಬೋದು. ನೀನೇನು ಸಣ್ಣವಿದ್ದಿ, ನನಗೇನು ಶಾಪ ಕೊಡ್ತೀನಿ, ನೀನು ಶಾಪ ನನಗೆ ಹತ್ತುವುದಿಲ್ಲ, ಹೋಗು ಅಂತ ಝಾಡಿಸಿಬಿಡ್ಬೋದು. ಶಾಪ ಕೊಟ್ಟಿದ್ದು ನಿಜ. ಆ ಶಾಪ ಕೊಟ್ಟ ಮೇಲೆ ಪುಣ್ಯವೂ ಹೋಯಿತು. ಆ ಪುಣ್ಯ ಹೋದ ಮೇಲೆ ಶಾಪ ನನಗೆ ತಟ್ಟದೇ ಇದ್ದಂತೆ ತಾನು ಇಂದ್ರ ಮಾಡಿಕೊಳ್ಳಬಹುದಾಗಿತ್ತು. ಹಾಗೂ ಮಾಡಲಿಲ್ಲ. ಆಗಲಿ, ನೀನು ಶಾಪ ಬರ್ತದಲ್ಲ, ಬರಲಿ. ಹಾಗಾದರೆ ಇಂದ್ರನಿಗೇನು ಪಾಪ ಬರಲೇ ಇಲ್ಲ? ಪಾಪ ಬರಲೇ ಇಲ್ಲ ಎನ್ನುವ ಹಾಗಾದರೆ ಬರಲಿಲ್ಲ ಅಂತಂದ್ರೆ ಏನು? ಸ್ವಲ್ಪ ಬಂತು, ಬಹಳ ಬರಲಿಲ್ಲ. ನಾನು ಅನೇಕ ಬಾರಿ ದೃಷ್ಟಾಂತ ಕೊಡ್ತಿರ್ತೇನೆ. ಅವರೇನಷ್ಟು ಶ್ರೀಮಂತ ಇಲ್ಲ ಬಿಡ್ರಿ, ಅವರೇನಷ್ಟು ಬುದ್ಧಿವಂತರು ಇಲ್ಲ ಬಿಡ್ರಿ. ಅಷ್ಟು ಬುದ್ಧಿವಂತ ಇಲ್ಲ ಅಂದರೆ ಏನರ್ಥ? ಬಹಳ ಬುದ್ಧಿವಂತ ಇಲ್ಲ, ಸ್ವಲ್ಪ ಬುದ್ಧಿವಂತ ಇದ್ದಾನೆ. ಬಹಳ ಶ್ರೀಮಂತ ಇಲ್ಲ, ಸ್ವಲ್ಪ ಶ್ರೀಮಂತ ಇದ್ದಾನೆ. ಹಾಗೆ ಇಂದ್ರ ಮಾಡಿದ್ದು ಬಹಳೇನು ತಪ್ಪಲ್ಲ ಅಂದರೆ ಏನು ಸ್ವಲ್ಪ ತಪ್ಪಿದೆ. ಅವನಿಗೆ ಏನು ಶಿಕ್ಷೆ ಆಗಬೇಕು ಅಷ್ಟು ಸ್ವಲ್ಪ ಶಿಕ್ಷೆ ಆಯಿತು. ಮೋಕ್ಷಕ್ಕೆ ಇರುವ ಏನು ಕ್ಲುಪ್ತ ಪ್ರಾಪ್ತದಲ್ಲಿ ಇತ್ತು, ಅಲ್ಲಿ ಹಾನಿಯಾಯಿತು. ಅವನಿಗೆ ಆನಂದ ಎಷ್ಟು ಸಿಗಬೇಕಾಗಿತ್ತೋ, ನಾವು ಇದನ್ನೆಲ್ಲ ಸರಿಯಾಗಿ ಅರ್ಥ. ಮೋಕ್ಷ ಅಂದರೆ ಏನು, ಮೋಕ್ಷದಲ್ಲಿ ಆನಂದ ಅಂದರೆ ಏನು, ಆನಂದದ ಅಭಿವೃದ್ಧಿ ಅಂದರೆ ಏನು, ಕ್ಲುಪ್ತ ಅಂದರೆ ಏನು, ಪ್ರಾಪ್ತ ಅಂದರೆ ಏನು, ಇದನ್ನೆಲ್ಲ ತಿಳ್ಕೋಬೇಕು. ಇದರ ಬಗ್ಗೆ ನಾನು ನಾಳೆ ವಿವರಣೆ ಕೊಡ್ತೇನೆ. ಅದಕ್ಕೆ ಹೇಳಿದೆ 5 ನಿಮಿಷದಲ್ಲಿ ಇದನ್ನು ತಿಳಿಸ್ಲಿಕ್ಕೆ ನನ್ನ ಕಡೆಯಿಂದ ಆಗೋದಿಲ್ಲ. ಸ್ವಲ್ಪ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಹೇಳ್ತೇನೆ. ಹಾಗಾಗಿ ಇಂದ್ರನಿಗೆ ದೋಷ ಬಂತು ಅಂದರೆ ಬಂತು, ಇಲ್ಲ ಅಂದರೆ ಇಲ್ಲ. ಬಂತು ಅಂದರೆ ಏನು? ಸಮಾಜ ದೃಷ್ಟಿಯ ಬಂತು. ಪರಸ್ತ್ರೀ ಸಂಘ ಮಾಡಬಾರದಾಗಿತ್ತು, ಮಾಡಿದ. ಹಾಗಾಗಿ ದೋಷ ಬರಬೇಕು, ಬಂತು. ಆದರೆ ಆ ತಪ್ಪಿನಿಂದ ಅವನಿಗೆ ಆಗಬೇಕಾದ ಏನು ಹಾನಿ ಆಗಲಿಲ್ಲ. ಹಾಗೆ ವಾಲಿ ಪಕ್ಷದಲ್ಲಿಯೂ ಕೂಡ
ಏನು ವಾಲಿ ಮಾಡಿದ? ತಮ್ಮನ ಹೆಂಡತಿಯನ್ನು ಭೋಗ ಮಾಡಿದ. ಲೋಕದೃಷ್ಟಿಯ, ಸಮಾಜ ದೃಷ್ಟಿಯ, ಧರ್ಮ ದೃಷ್ಟಿಯ ತಪ್ಪಾಯಿತು. ಹಾಗಾಗಿ ಅವನಿಗೆ ಶಿಕ್ಷೆ ಆಯಿತು. ವಾಲಿಯನ್ನು ಕೊಂದೇ ಹಾಕಿಬಿಟ್ಟ ದೇವರು. ಅದೇ ರಾಮಾಯಣದಲ್ಲಿ ಬರ್ತದೆ. ರಾಮ ಕನ್ವಿನ್ಸ್ ಮಾಡ್ತಾನೆ, ನಾನೇನೂ ತಪ್ಪು ಮಾಡದೇ ಇದ್ದದ್ದನ್ನು ನನ್ನನ್ನು ನೀನು ಬಾಣ ಹಾಕಿ ಕೊಂದು ಹಾಕಿದಾಕಿ ನೀನು. ದೇವರು ಒಂದೇ ಮಾತು ಹೇಳಿದ, ರಾಮ, ನಿನ್ನ ತಮ್ಮನ ಹೆಂಡತಿಯನ್ನು ಭೋಗ ಮಾಡ್ತೀನೋ ತಗೋ, ಅದಕ್ಕೆ ನಾನು ಕೊಂದೀನಿ ಅಂತಂದಕ್ಕೆ ಬಾಯಿ ಮುಚ್ಕೊಂಡು ಕೂತ ವಾಲಿ. ಸುಮ್ಮನೆ ಸತ್ಯ ಹೋಗ್ಬಿಟ್ಟ. ಸುಗ್ರೀವ ಮಾಡಿದ ತಪ್ಪಿಗೆ ಕೇವಲ ರಾಮ ಬಾಣ ಬಿಟ್ಟು ಕೊಂದರೆ ಪಾಪ ಹೋಗುವುದಿಲ್ಲ. ಹಾಗಾಗಿ ಸುಗ್ರೀವನನ್ನು ದೇವರು ಬಿಟ್ಟ. ಇದು ನಾನು ಹೇಳಲಿಕ್ಕೆ ಬಂದದ್ದು. ಸುಗ್ರೀವ ಏನು ಮಾಡಿದ? ಮಹಾಪಾಪವನ್ನು ಮಾಡಿದ. ಯಾಕೆ? ತನ್ನಕ್ಕಿಂತ ಹೆಚ್ಚಿಗೆ, ತನ್ನಕ್ಕಿಂತ ಉತ್ತಮನಾದ ವಾಲಿಯ ಹೆಂಡತಿಯ ಸಂಘವನ್ನು ಮಾಡಿದ್ದಕ್ಕೆ, ಅಣ್ಣನ ಹೆಂಡತಿಯ ಸಂಘವನ್ನು ಮಾಡಿದ್ದಕ್ಕೆ ಮೋಕ್ಷದಲ್ಲಿಯೂ ಅವನಿಗೆ ತೊಂದರೆಯಾಯಿತು. ಮೋಕ್ಷದಲ್ಲಿ ಸಿಗಬೇಕಾದ ಆನಂದ ಅವನಿಗೆ ಎಷ್ಟು ಸಿಗಬೇಕು ಅದರಲ್ಲಿ ಸ್ವಲ್ಪ ಕಮ್ಮಿ ಆಯಿತು. ಹಾಗಾಗಿ ದೇವರು ಅವನಿಗೆ ಮುಂದೆ ಸಹಸ್ರವರ್ಮ ಅಂತ ಇವನೇ ಮುಂದೆ ಕರ್ಣನಾಗ್ತಾನೆ. ಕರ್ಣನಾದಾಗ ಸುಗ್ರೀವ ಮುಂದೆ ಕರ್ಣನಾಗ್ತಾನೆ. ಸಹಸ್ರವರ್ಮ ಅಂತನುವ ವಾಲಿಯನ್ನು ಸಂಹಾರ ಮಾಡಿದ್ದಕ್ಕೆ ಸುಗ್ರೀವನಿಗೆ ಮುಂದಿನ ಜನ್ಮದಲ್ಲಿ ಅಸುರಾವಿಷ್ಟನಾಗಿ ತಾನು ಹುಟ್ಟಾನೆ. ಅದಕ್ಕಾಗಿಯೇ ಎಲ್ಲದಕ್ಕೂ ಅನುಮತಿ ಕೊಡ್ತಾನೆ ದುರ್ಯೋಧನನಿಗೆ. ಸಹಸ್ರವರ್ಮ ಅಂತನ್ನುವ ದೈತ್ಯನ ಆವಿಷ್ಟನಾಗಿ ತಾನು ಮುಂದೆ ಹುಟ್ಟವನಿದ್ದಾನೆ. ಪುರಾ ಹಿ ವಾಲಿ ಮಾರಣಾತ್ ಪ್ರಭೂತ ದೋಷ ಕಾರಣಾತ್ ಸಹಸ್ರವರ್ಮ ನಾಮತಃ ಅಂತ ಮುಂದೆ ಶ್ರೀಮದಾಚಾರ್ಯರು 11ನೇ ಅಧ್ಯಾಯ ತಾತ್ಪರ್ಯದಲ್ಲಿ ಹೇಳ್ತಾರೆ. ವಾಲಿಯನ್ನು ಸಂಹಾರ ಮಾಡಿಸಿದ್ದಕ್ಕೆ ಪಾಪ ಬಂತು. ದೇವರು ಮಾಡಿಬಿಟ್ಟ. ಮಾಡಿಸಿದ್ದ್ಯಾರು? ಸಜ್ಜನರಿಗೆ ಒಳ್ಳೆಯದಾಗಬೇಕು ಅನ್ನೋ ಸಲುವಾಗಿ ಮಾಡಲಿಲ್ಲ ಇವನು. ನನಗೆ ರಾಜ್ಯ ಸಿಗಬೇಕು, ನನಗೆ ನನ್ನ ಹೆಂಡತಿ ಸಿಗಬೇಕು, ನನಗೆ ನನ್ನ ಅಣ್ಣನ ಹೆಂಡತಿಯೂ ಸಿಗಬೇಕು ಅಂತನೋ ದುರಾಲೋಚನೆ, ದುರುದ್ದೇಶದಿಂದ ತಾನು ರಾಮನ ಕಡೆಯಿಂದ ಸುಗ್ರೀವ ವಾಲಿಯನ್ನು ಸಂಹಾರ ಮಾಡಿಸಿದ. ಆ ಸಂಹಾರಕ್ಕಾಗಿ ಅವನಿಗೆ ದೋಷ ಬರಬೇಕು. ಏನು ದೋಷ ಬರಬೇಕು? ಮುಂದಿನ ಜನ್ಮದಲ್ಲಿ ಅಸುರಾಭಿಷ್ಟನಾಗಿ ಅವತಾರ ಹುಟ್ಟಿದ. ಆದರೆ ತಾರಾಸಂಗ ಮಾಡಿದ್ದಕ್ಕೆ, ವಾಲಿಯ ಹೆಂಡತಿಯ ತಾರಾಸಂಗ ಮಾಡಿದ್ದಕ್ಕೆ ಅವನಿಗೆ ಮೋಕ್ಷಕ್ಕೆ ಪ್ರತಿಬಂಧಕವಾಯಿತು. ಮೋಕ್ಷದಲ್ಲಿ ಸಿಗಬೇಕಾದ ಆನಂದ ಎಷ್ಟು ಸಿಗಬೇಕು ಅಷ್ಟು ಸಿಗಲಿಲ್ಲ. ಅದನ್ನು ಬೇರೆ ಕಡೆ ಹೇಳ್ತಾರೆ ಶ್ರೀಮದಾಚಾರ್ಯರು. ಅನುವ್ಯಾಖ್ಯಾನದಲ್ಲಿ ಏನು ಶ್ರೀಮನ್ಯಾಯಸುಧಾ ಅಂತ ಕೇಳ್ತೀರಲ್ಲ, ಆ ಶ್ರೀಮನ್ಯಾಯಸುಧಾ ಅನುವ್ಯಾಖ್ಯಾನದ ವ್ಯಾಖ್ಯಾನ ರೂಪ. ಅನುವ್ಯಾಖ್ಯಾನದಲ್ಲಿ ಚಂದ್ರ ಸುಗ್ರೀವಯೋಶ್ಚೈವ ಅಂತ ಹೇಳಿ, ಅದನ್ನು ನಾಳೆ ನಿಮಗೆ ಸ್ವಲ್ಪ ಇದರ ಬಗ್ಗೆ ವಿವರಣೆ ಕೊಡ್ತೇನೆ. ಇಷ್ಟು ಈ ಒಟ್ಟಾರೆ ಮಥಿತವಾದ ಅರ್ಥ, ಗೂಢಾರ್ಥ. ಹಾಗಾಗಿ ಅಷ್ಟು ಶ್ರೀಮದಾಚಾರ್ಯರು ಅತ್ಯಂತ ನಿರ್ಣಯೋಪೇತವಾಗಿ ಯಾವ ಸಮಸ್ಯೆಗಳಿಲ್ಲದೇನೆ ನಮಗೆಲ್ಲ ತಿಳಿಸಿ ಮಹಾ ಉಪಕಾರ ಮಾಡಿದ್ದಾರೆ. ಮಹದ್ ಉಪಕಾರ, ಅನುಗ್ರಹ. ಹಾಗಾಗಿ ಆ ಶ್ರೀಮದಾಚಾರ್ಯರನ್ನು ಸ್ಮರಣೆ ಮಾಡ್ತಾ, ಆ ಶ್ರೀಮದಾಚಾರ್ಯ ಅಂತರ್ಯಾಮಿಯಾದಂತಹ ಭಗವಂತನನ್ನು, ರಾಮಚಂದ್ರ ದೇವರನ್ನು ಸ್ಮರಣೆ ಮಾಡ್ತಾ ಇವತ್ತಿನ ಈ ಪಾಠವನ್ನು ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಏನಾದರೂ ಸಮಸ್ಯೆ ಇದ್ದರೆ ವೈಯಕ್ತಿಕ ವಾಯ್ಸ್ ಮೆಸೇಜ್ ಕಳಿಸ್ರಿ, ಅದಕ್ಕೆ ಉತ್ತರ ಕೊಡುವ ಪ್ರಯತ್ನ ಮಾಡ್ತೇನೆ. ಈ ವಿಷಯದಲ್ಲಿ ಮಾತ್ರ, ಉಳಿದೆಲ್ಲ ವಿಷಯದಲ್ಲಿ ನೇರವಾಗಿ ಪಾಠದಲ್ಲೇನೆ ಕೇಳ್ಬೋದು, ಏನು ತಪ್ಪಿಲ್ಲ. ಶ್ರೀಕೃಷ್ಣಾರ್ಪಣಮಸ್ತು.